ಇತಿಹಾಸದ ಕೇಂದ್ರ ಭಾಗ. ಜನ ಚಳುವಳಿಗಳನ್ನು ಮಾಡುವಂತಹ ನಾವು ಮನುಷ್ಯನ ಇತಿಹಾಸದ ಕೇಂದ್ರ ಭಾಗ ಅಂತ ತೀರ್ಮಾನಿಸಲ್ಪಟ್ಟಂಥ ಸಂಸ್ಕೃತಿಯನ್ನು ಎಷ್ಟು ಕಡೆಗಣಿಸಿದ್ದೇವೆ ಅಂತಂದರೆ ಅದು ನಮ್ಮ ಪಾಲಿಗೆ ಅದೊಂದು ರೀತಿಯಲ್ಲಿ ನಮ್ಮ ಒಟ್ಟು ಆಲೋಚನಾ ಕ್ರಮದಲ್ಲೇ ಅದು ಒಂದು ಆನುಷಂಗಿಕವಾದದ್ದು. ಅದನ್ನು ಬಿಟ್ಬಿಟ್ಟಿದ್ದೀವಿ. ಸಂಸ್ಕೃತಿ ಒಟ್ಟಾರೆ ನಮ್ಮ ಆಲೋಚನಾ ಕ್ರಮವನ್ನು ನಿಯಂತ್ರಿಸ್ತದೆ, ಭಾವಕೋಶವನ್ನು ನಿಯಂತ್ರಿಸ್ತದೆ, ಒಟ್ಟು ಬದುಕಿನ ಶೈಲಿಯನ್ನೇ ಪ್ರಭಾವಿಸುತ್ತೆ. ಅದಕ್ಕೊಬ್ಬ ಹೇಳ್ತಾನೆ, ಅದೇನು ಅಂದರೆ ಭಾಳ ಪಾಸಿಟಿವ್ ಆಗಿರುವಂತಹ ಸೈಕಿಕ್ ಯೂನಿಟಿಗೆ ಸಂಸ್ಕೃತಿ ನೆರವಾಗುತ್ತೆ. ಅದೇ ವಿಷವಲಯದ ಭಾವುಕತೆ ಅಲ್ಲ ಅದು. ಅದಕ್ಕೆ ಅವನು ಪಾಸಿಟಿವ್ ಆದಂತಹ ಸೈಕಿಕ್ ಯೂನಿಟಿ ಅನ್ನೋಂಥ ತುಂಬ ಸ್ಪೆಸಿಫಿಕ್ ಆಗಿ ಬಳಸ್ತಾನೆ. ನಮ್ಮ ವಿಮರ್ಶಕ DR ನಾಗರಾಜ್ ಅವರು ಒಂದು ಮಾತು ಹೇಳಿದ್ದಾರೆ, ಭಾಳ ಚೆನ್ನಾಗಿದೆ ಅದು. ಭಾರತದಲ್ಲಿ ಸಂಸ್ಕೃತಿ ಅನ್ನೋದು ದೇಸಿ ಸಮಾಜವಾದದ ಶಕ್ತಿ ಕೇಂದ್ರ. ಭಾಳ ಅದ್ಭುತವಾಗಿದೆ ಈ ಮಾತು. ನನಗಂತೂ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ನಾವು ಅಷ್ಟು ಅದ್ಭುತವಾದಂತಹ ಅಸ್ತ್ರವನ್ನು ಬಿಟ್ಟುಕೊಟ್ಟು ನಾವು ನಿರಾಯುಧರಾಗಿದ್ದೇವೆ. ನಾವು ಅದನ್ನು ಬಿಟ್ಟುಕೊಟ್ಟಾದ್ಮೇಲೆ ಅದನ್ನು ಕೋಮುವಾದಿಗಳು ತಮ್ಮ ಕೈಗೆ ತಗೊಂಡು ಅದನ್ನು ವಿಷವಲಯವನ್ನಾಗಿ ಪರಿವರ್ತಿಸೋಕ್ಕೆ ಬಳಸ್ತಾ ಇದ್ದಾರೆ. ನೋಡಿ, ನೀವು ಯೋಚನೆ ಮಾಡಿ, ಇಡೀ ಮನುಷ್ಯನ ಇತಿಹಾಸದಲ್ಲಿ ಅವರು ಆದಿಮಾವಸ್ಥೆಯಿಂದ ಹಿಡ್ಕೊಂಡು ಇವತ್ತಿನ ಹೋಮೋ ಸೇಪಿಯನ್ಸ್ ಯಾರಿದ್ದಾರೋ ಇವತ್ತಿನವರೆಗೂ ಕೂಡ ಮನುಷ್ಯರು ಸಂಸ್ಕೃತಿಯ ಒಡನಾಟ ಸಾಂಗತ್ಯಗಳಿಲ್ಲದೆ ಬದುಕಿರುವಂತಹ ಉದಾಹರಣೆನೇ ನಿಮ್ಗೆ ಸಿಗಲ್ಲ. ಜನರ ಉಸಿರು ಅನ್ನಂಗಿದೆ ಅದು ಸಂಸ್ಕೃತಿ. ಸಂಸ್ಕೃತಿ ಅಂದರೆ ಎಲ್ಲವೂ ಒಳಗೊಳ್ಳುತ್ತೆ. ಹಾಗೆ ಜನರ ಉಸಿರಿಗೆ ಸಮ ಅನ್ನೋ ಥರ ಇರುವಂತಹ ಸಂಸ್ಕೃತಿಯನ್ನು ನಾವು ಕಡೆಗಣಿಸ್ತಾ ಬಂದಿದ್ದೀವಿ. ಅದನ್ನೆಲ್ಲ ಒಂದು ಮೂಢನಂಬಿಕೆ ಅನ್ನೋ ಥರ ನಾವು ನೋಡ್ತಾ ಇದ್ದೀವಿ. ಸಂಸ್ಕೃತಿ ಅಂತಂದರೆ ಸಂಸ್ಕೃತಿಯ ತಳಮಟ್ಟದ ಅಧ್ಯಯನಗಳೇ ಇನ್ನೂ ನನ್ನ ಪ್ರಕಾರ ಪ್ರಾರಂಭ ಆಗಿಲ್ಲ. ಈ ಯುರೋಪಿಯನ್ ವಸಾಹತುಶಾಹಿಗಳದ್ದು ಒಂದು ಭಾಳ ಕೆಟ್ಟ ಸ್ಟೇಟ್ಮೆಂಟ್ ಒಂದಿದೆ. ಅವರು ಪ್ರಾಯಶಃ ಸ್ಪೇನ್ನವರು ಹೇಳಿದ್ದು ಅಂತ ಕಾಣುತ್ತೆ, ಅಮೆರಿಕದ ಮೂಲ ನಿವಾಸಿಗಳನ್ನು ಬಗ್ಗುಬಡಿಯೋ ಸಂದರ್ಭದಲ್ಲಿ ಅಂತ. ಯಾವುದೇ ಜನಾಂಗವನ್ನು ನಾಶ ಮಾಡುವ ಮೊದಲು ಅವರ ಸಂಸ್ಕೃತಿ ಭಾಷೆಯನ್ನು ಮೊದಲು ನಾಶ ಮಾಡಿ. ಒಂದು ಸಮುದಾಯದ ಭಾಷೆ ಸಂಸ್ಕೃತಿ ನಾಶ ಆಗೋದ್ರೆ ಅವರು ಗುಲಾಮರಾದಂಗೆ. ದಕ್ಷಿಣದ ಭಾಷೆಗಳ ಮೇಲೆ, ದ್ರಾವಿಡ ಮೂಲದ ಭಾಷೆಗಳ ಮೇಲೆ ಸಂಸ್ಕೃತ ಹಿಂದಿಗಳನ್ನು ಹೇರಿದ್ರೆ ಇವರ ಅರ್ಧ ಸತ್ತಂಗನೆ. ಜೊತೆಲಿ ಇವರ ಸಂಸ್ಕೃತಿಯನ್ನು ಸಂಪೂರ್ಣ ನಾಶ ಮಾಡಿಬಿಟ್ರೆ ಮುಗ್ದೇ ಹೋಯ್ತು ಕತೆ. ಡಿಸ್ಟ್ರಕ್ಷನ್ ಆಫ್ ಕಲ್ಚರಲ್ ವ್ಯಾಲ್ಯೂಸ್ ಈಸ್ ಪಾರ್ಟ್ ಆಫ್ ಸೈಕಲಾಜಿಕಲ್ ವಾರ್ಫೇರ್, ಟಾರ್ನಿಶಿಂಗ್ ಐಡೆಂಟಿಟಿ and affect sensitive cultural memories. ಸಂಸ್ಕೃತಿ ಚಿಂತಕರು ಈ ಥರದ ಅನೇಕ ಸ್ಟೇಟ್ಮೆಂಟ್ಸನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯ ಅನಾಲಿಸಿಸನ್ನು ಇವತ್ತು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈ ಸಂಸ್ಕೃತಿ ಮತ್ತು ಭಾಷೆಯನ್ನು ನಾಶ ಮಾಡಿದ್ರೆ ಒಂದು ಇಡೀ ಸಮುದಾಯದ ಶಕ್ತಿಯೇ ನಾಶ ಆಗುತ್ತೆ ಅನ್ನುವಂತಹ ಸತ್ಯ ವಸಾಹತುಶಾಹಿಗಳಿಗೆ ಅರ್ಥ ಆದ ಹಾಗೆ ನಮ್ಮಂಥವ್ರಿಗೆ ಅರ್ಥ ಆಗಿಲ್ಲ. ಈಗ ಭಾರತದ ಚರಿತ್ರೆಯನ್ನು ತಗೊಂಡ್ರು ನೀವು, ಈ ದೇಶದಲ್ಲೂ ಕೂಡ ಉದ್ದಕ್ಕೂ ನಡೆದದ್ದು ಅದೇನೆ. ಈ ದ್ರಾವಿಡ ಸಮುದಾಯಗಳು ಅಂತ ಯಾರಿದ್ದಾರೋ ಆ ದ್ರಾವಿಡ ಸಮುದಾಯಗಳ ಸಂಸ್ಕೃತಿ, ಅಸ್ಮಿತೆ ಮತ್ತು ಅದರ ಚಹರೆಗಳು, ಸಂಸ್ಕೃತಿಯ ಅನೇಕ ಚಹರೆಗಳಿರ್ತವೆ. ಆ ಚಹರೆಗಳನ್ನು ಕೂಡ ನಾಶಪಡಿಸಿದರು, ಎಷ್ಟೋ ಸಂದರ್ಭಗಳಲ್ಲಿ ತಿರ್ಚಿದ್ದಾರೆ. ಹಾಗೆಯೇ ದ್ರಾವಿಡ ಸಂಸ್ಕೃತಿಯ ಶ್ರದ್ಧಾ ಕೇಂದ್ರಗಳನ್ನು ಪಲ್ಲಟಗೊಳಿಸಿದರು. ಅದನ್ನೆಲ್ಲ ವಿವರಿಸ್ತಾ ಹೋದ್ರೇ ಅದೇ ಒಂದು ಸಪ್ರೇಟು ಚಾಪ್ಟರ್ ಆಗಿ ಹೋಗುತ್ತೆ. ಅದೇ ಭಾಳ ದೊಡ್ಡ ದೀರ್ಘ ಉಪನ್ಯಾಸ ಆಗುತ್ತೆ. ಅಷ್ಟರ ಮಟ್ಟಿಗಿದೆ ಅದರ ಮಾಹಿತಿ. ಹೀಗೆಲ್ಲ ಮಾಡೋದ್ರ ಮೂಲಕ ದ್ರಾವಿಡ ಸಮುದಾಯ
ತಮ್ಮ ಮೂಲ ಸಂಸ್ಕೃತಿಯನ್ನೇ ಮರೆತು ಹೋಗೋಂಗೆ ಆಗೋಗಿದೆ. ನೀವು ನಿಜವಾಗ್ಲೂ ಮರ್ತಿದ್ದೀರಿ ನಿಮ್ಮ ಮೂಲ ಸಂಸ್ಕೃತಿಯನ್ನು. ಎಷ್ಟು ಮರ್ತಿದ್ದೀರಿ ಅನ್ನೋದು ನಿಧಾನ ಗೊತ್ತಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ನೆಲದಲ್ಲಿ ನಿಜವಾದ ಇನ್ನೊಂದು ರೀತಿಯ ದ್ರವಿಡಿಯನ್ ಕಲ್ಚರಲ್ ಮೂವ್ಮೆಂಟೇ ಶುರುವಾಗಬೇಕಾಗಿದೆ, ಅಥವಾ ನಾನ್ ಕಕೇಶಿಯನ್ ಆರ್ಯನ್ ಕಲ್ಚರಲ್ ಮೂವ್ಮೆಂಟ್. ಆ ಮೂವ್ಮೆಂಟ್ನ ಸ್ವರೂಪ ಅಥವಾ ಉದ್ದೇಶ ಹೇಗಿರುತ್ತೆ ಅಂದರೆ, ಆ ಥರದ ಒಂದು ಕಲ್ಚರಲ್ ರೆವಲ್ಯೂಷನ್ ಈಸ್ ನಥಿಂಗ್ ಬಟ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಕಲೋನಿಯಲ್ ಪವರ್ಸ್ ಅಂಡ್ ಕಲೋನಿಯಲ್ ವಿಕ್ಟಿಮ್ಸ್. ನಾವು ಇಂಥ ಪ್ರಬಲ ಅಸ್ತ್ರವನ್ನು ನಮ್ಮೆಲ್ಲ ಹೋರಾಟಗಾರರು, ಚಳುವಳಿಗಳವರು, ಎಲ್ಲೂ ಜನಚಳುವಳಿಗಳು ಮಾಡಿದಂಥವ್ರು ಎಲ್ಲರೂ ಕೂಡ ಅದರ ಈ ಸಂಘ ಆಗಲಿ, ದಲಿತ ಸಂಘ ಆಗಿರಲಿ, ಅಥವಾ ವುಮೆನ್ಸ್ ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ಆದಿವಾಸಿಗಳನ್ನ ಸಂಘಟನೆ ಮಾಡಿದವರು, ಅಥವಾ ಕಾರ್ಮಿಕರನ್ನ ಸಂಘಟನೆ ಮಾಡಿದ್ರು, ಇದ್ದವ್ರು ಎಲ್ಲರೂ ಕೂಡ ಎಲ್ಲ ಬಿಟ್ಕೊಟ್ಟಿದ್ದಾರೆ. ಯಾಕೆ ಅನ್ನೋದಕ್ಕೆ ಕಾರಣ ಆಗಲೇ ನಾನು ಹೇಳ್ದಂಗೆ, ಒಂದು ಸಂಸ್ಕೃತಿ ಅಂದ್ರೇ ಮೂಢನಂಬಿಕೆ ಅನ್ನೋಂಥ ಭಾಳ ದಟ್ಟ ದರಿದ್ರವಾದಂಥ ಒಂದು ಈಕ್ವೇಷನ್ ಇಟ್ಕೊಂಡಿದ್ದಾರೆ ಲೆಫ್ಟಿಸ್ಟ್ಗಳು ಮತ್ತು ಲೆಫ್ಟ್ ಓರಿಯೆಂಟೆಡ್ ಪಾಲಿಟಿಕ್ಸ್ ಮಾಡೋಂಥವ್ರು. ಭಾಳ ದೊಡ್ಡ ದುರಂತ ಇದು ನಿಜವಾಗ್ಲು. ಎರಡನೇ ಕಾರಣ ಏನಿರ್ಬೋದು ಅಂದರೆ, ಈ ಥರದ ಎಲ್ಲ ಪ್ರಗತಿಪರ ಅಥವಾ ಎಡಚಿಂತನೆಗಳ ಸಂಘಟನೆಗಳ ಮುಂಚೂಣಿಯಲ್ಲಿರುವಂತಹ ದ್ರಾವಿಡೇತರ ನಾಯಕತ್ವ ಇರುತ್ತಲ್ಲ, ಅವರಿಗೆ ದ್ರಾವಿಡ ಸಂಸ್ಕೃತಿಯನ್ನು ಅದರ ಮುಂಚೂಣಿ ತರಕ್ಕೆ ಇಷ್ಟನೇ ಇರಲ್ಲ, ಸಹಜವಾಗಿ ಇಷ್ಟ ಇರಲ್ಲ. ಅದಕ್ಕೆ ಬೇರೆ ಏನೇನೋ ಕಾರಣ ಕೊಟ್ಟು ಅದನ್ನು ಕರೆದಂಗೆ ನೋಡ್ಕೋತಾರೆ. ಸಂಸ್ಕೃತಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದೇ ತಪ್ಪು ಅನ್ನೋಷ್ಟರ ಮಟ್ಟಿಗೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿ ಮೋಲ್ಡ್ ಮಾಡಿ ಇಟ್ಟಿರ್ತಾರೆ. ಈ ಸಂಸ್ಕೃತಿಯ ಸಂಗತಿಗಳು ಒಟ್ಟು ಜನಸಮುದಾಯಗಳನ್ನು ಒಗ್ಗೂಡಿಸಬಲ್ಲಂತಹ ಪ್ರಬಲ ಅಸ್ತ್ರ ಅನ್ನುವಂಥದ್ದು ಕೆಲವರು ನಿಜಕ್ಕೂ ಅರ್ಥ ಆಗಿರಲ್ಲ, ಅರಿವಾಗಿರಲ್ಲ. ಹಾಗಾಗಿ ಅವರು ಅದನ್ನು ಒಂದು ಆಯುಧದ ರೀತಿಯಲ್ಲಿ ತಮ್ಮ ಕೈಗೆ ತಗೊಳ್ಳೋಕ್ಕೂ ಸಾಧ್ಯ ಆಗಿರಲ್ಲ. ಈ ಥರ ಅನೇಕ ಕಾರಣಗಳನ್ನು ನಾವು ಹುಡ್ಕೋಬೋದು. ಇವತ್ತಿಗೂ ಕೂಡ ನಮಗೆ ಸಂಸ್ಕೃತಿ ಅನ್ನುವಂಥದ್ರ ಮಹತ್ವ ನಿಜಕ್ಕೂ ಅರ್ಥ ಆಗಿಲ್ಲ. ಆದರೆ ಮಾತಾಡೋಕ್ಕೆ ವೇದಿಕೆ ಮೇಲೆ ನಿಂತ್ಕೊಂಡಾಗ ನಾವೆಲ್ಲರೂ ನಮ್ಮದು ಬಹುತ್ವದ ಸಂಸ್ಕೃತಿ, ಬಹುತ್ವದ ಭಾರತ ಅಂತೆಲ್ಲ ಮಾತಾಡ್ತಿರ್ತಾರೆ. ಏನನ್ನು ಕುರಿತು ನಾವು ಬಹುತ್ವ ಅಂತ ಕರಿತಿದ್ದೀವಿ? ಬಹುಸಂಸ್ಕೃತಿಗಳಿರೋದು ಕಾರಣಕ್ಕೋಸ್ಕರ ಅಲ್ವಾ? ಆ ಬಹುಸಂಸ್ಕೃತಿಗಳಲ್ಲಿ ಯಾವುದು ನಿಜವಾದ ಜನಸಂಸ್ಕೃತಿ? ಜನಸಂಸ್ಕೃತಿ ಅನ್ನೋದು ಏನು? ಅದರ ಸ್ವರೂಪ ಇವತ್ತು ಹೇಗಿದೆ? ಅದಕ್ಕೆ ಪ್ರಾಚೀನ ಕಾಲದಲ್ಲಿ ಬೇರೆ ರೀತಿ ಇತ್ತಾ? ಅದು ತನ್ನ ನೆಲೆಯನ್ನು ಪಲ್ಲಟಗೊಳಿಸ್ಕೊಂಡಿದೆಯಾ? ನೆನ್ನೆ ಅರುಣ್ ಜೋಳದಗಳಿಗೆ ಮಾತಾಡ್ತಾ ಹೇಳಿದ್ರು, ಇವತ್ತು ಜಾನಪದ ಅಂತ ಏನಿದೆಯೋ ಜಾನಪದವೆಲ್ಲೂ ನಮ್ಮದೇ ಅಂತ ನಾವು ಭಾವಿಸ್ಕೊಂಡ್ಬಿಟ್ಟು ತಗೊಳಕ್ಕಾಗೋದಿಲ್ಲ. ಯಾಕಂದರೆ ಜಾನಪದದಲ್ಲೂ ಕೂಡ ಯಜಮಾನಶಾಹಿಯ ಅನೇಕ ಇಂಗಿತಗಳು ಕಾಲಾನುಕಾಲಕ್ಕೆ ಸೇರಿಕೊಂಡು ಅದನ್ನು ಪಲ್ಲಟಗೊಳಿಸಿದೆ, ಅದರ ಮೂಲ ಆಶಯವನ್ನು ಜೊತೆಗೆ ಪಲ್ಯೂಟ್ ಮಾಡಿದೆ. ಹಾಗಾಗಿ ಜಾನಪದ ಕೂಡ ಹಾಗೆ ಪಲ್ಯೂಟ್ ಆಗೋಗಿದೆ. ನಮ್ಮಲ್ಲಿ ನಡೆದಂಥ ಎಲ್ಲ ಚಳುವಳಿಗಳು ಬಹುತೇಕ ಆರ್ಥಿಕ ಕಾರಣಗಳಿಗೋಸ್ಕರ ಆರ್ಥಿಕ ನೆಲೆಯಲ್ಲಾಗಿರ್ತವೆ, ಅಥವಾ ಸಾಮಾಜಿಕ ನೆಲೆಯಲ್ಲೋ ಅಥವಾ ರಾಜಕೀಯ ನೆಲೆಯಲ್ಲೋ ಆಗಿರುವಂತಹ ಚಳುವಳಿಗಳು. ಒಟ್ಟಾರೆ ಇವೆಲ್ಲ ನಮ್ಮ ಎಕ್ಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂಥದ್ದು, ನಮ್ಮ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂಥ ಹೋರಾಟಗಳು, ಚಳುವಳಿಗಳು. ಇದು ಕೇವಲ ನಾವು ಅನುದಿನ ಪ್ರತಿನಿತ್ಯ ದಿನವಂತ ಊಟಕ್ಕೋ ಉಡುಪಿಗೋ ಮತ್ತೊಂದಕ್ಕೋ ಇಷ್ಟಕ್ಕೆ ಹೋರಾಟ ಅನ್ನೋ ಥರ ಆಗೋಗ್ಬಿಟ್ರೆ ಅದು ಮನುಷ್ಯನ ಬದುಕು ಪರಿಪೂರ್ಣ ಅಲ್ಲ. ನಾನು ಹೇಳ್ದಂಗೆ ಅವನಿಗೆ ಉಸಿರಾಟ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಸಂಸ್ಕೃತಿ ಕೂಡ ಮುಖ್ಯ ಆಗುತ್ತೆ. ಗುರು ನಿಲ್ಸಕ್ಕಾಗತ್ತಾ ರಾಮಚಂದ್ರ? ಅಸ್ತಿತ್ವಕ್ಕೋಸ್ಕರ ನಡೆಯುವಂಥ ಈ ಚಳುವಳಿಗಳು ಒಂದು ಕಡೆ ಆದರೆ, ನಿಜವಾದ ನಮ್ಮ ಅಸ್ಮಿತೆ, ಐಡೆಂಟಿಟಿ ಅಂತ ನಾವೇನು ಕರಿತೀವಿ ಅಂತ ಐಡೆಂಟಿಟಿಗೋಸ್ಕರ, ಹಾಗೆಯೇ ಆತ್ಮಗೌರವ, ಎಲ್ಲದಕ್ಕಿಂತ ಮುಖ್ಯವಾಗಿ ಸೆಲ್ಫ್ ರೆಸ್ಪೆಕ್ಟ್,
ನಾನು ಗುಲಾಮನಾಗಿ ಬದುಕೋದಕ್ಕಿಂತ ಆತ್ಮಗೌರವದಿಂದ ಸಾಯ್ಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗಾದರೂ ಒಂದು ಸ್ವಾಭಿಮಾನ ಅನ್ನೋದು ಅಷ್ಟು ಮುಖ್ಯ. ನಾವು ಸ್ವಾಭಿಮಾನವೇ ಇಲ್ಲದೆ ಸಂಸ್ಕೃತಿ ಜೀತಗಾರರ ಹಾಗೆ ಬದುಕೋದಿದೆಯಲ್ಲ, ಅದು ಸೂಕ್ಷ್ಮವಾಗಿ ಯೋಚನೆ ಮಾಡುವಂಥ ಮನಸ್ಸಿಗೆ ಭಾಳ ದೊಡ್ಡ ಪ್ರಮಾಣದ ಘಾಸಿ ಮಾಡುವಂಥ ವಿಚಾರ. ನಮ್ಮ ಅಸ್ತಿತ್ವದ ಜೊತೆಗೆ ನಮ್ಮ ಐಡೆಂಟಿಟಿ ಮುಖ್ಯ. ಅದ್ರ ಜೊತೆಗೆ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ತುಂಬ ತುಂಬ ಮುಖ್ಯ. ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದಿರೋಂಥ ಮನುಷ್ಯ ಕಳೆವರಕ್ಕೆ ಸಮ, ಹೆಣಕ್ಕೆ ಸಮ ನನ್ನ ಪ್ರಕಾರ. ಅದನ್ನು ಬೇರೆ ಬೇರೆಯವರು ಕೂಡ ಹೇಳಿದ್ದಾರೆ. ಹೀಗೆ ಜನರ ಉಸಿರಾಟವೇನು ಅನ್ನೋಷ್ಟರ ಮಟ್ಟಿಗೆ ಅವರ ಬದುಕಲ್ಲಿ ಹಾಸುಹೊಕ್ಕಾಗಿರುವಂತಹ ಸಂಸ್ಕೃತಿಯ ಸಂಗತಿಗಳನ್ನೆಲ್ಲ ಮೂಢನಂಬಿಕೆಗಳು ಅಂತ ನಾವು ತಿರಸ್ಕರಿಸಿ ಅದನ್ನೆಲ್ಲ ಬಿಟ್ಟು ನೀವು ಸಂಸ್ಕೃತಿ ಶೂನ್ಯದಲ್ಲಿ ನಿಂತ್ಕೊಂಡು ನಾವು ಕರೆ ಕೊಡುವಂಥ ಕ್ರಾಂತಿಯ ಕರೆಗೆ ಹೋಗೊಡಬೇಕು ಅಂತ ನಾವು ಜನರಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಗ್ರಹಿಕೆಗಳಲ್ಲಿ ತಪ್ಪಾಗಿರೋದು ಜನನ ಸಂಘಟಿಸುವಂತಹ ನಾಯಕತ್ವದಲ್ಲ, ಜನಸಮುದಾಯದಲ್ಲ. ಅವ್ರು ತಮ್ಮ ಜೀವ ಬೇಕಾದ್ರೆ ಬಿಡ್ತಾರೆ, ಸಂಸ್ಕೃತಿ ಬಿಡೋದಿಲ್ಲ. ಅದು ಗೊತ್ತಿಲ್ಲದೆ ಇರುವಂಥದ್ದು ನಮ್ಮ ಅಜ್ಞಾನ. ನಾವು ನಮ್ಮನ್ನು ತಿದ್ಕೋತಾ ಇಲ್ಲ. ನಾವು ಸಂಸ್ಕೃತಿಯ ಬಗ್ಗೆ ತುಂಬ ತಳಮಟ್ಟದ ಅಧ್ಯಯನಗಳನ್ನು ನಾವು ಮಾಡ್ತಾ ಇಲ್ಲ. ನಾವು ತಪ್ಪು ಮಾಡಿ ಅವರು ಸಂಘಟನೆ ಆಗ್ತಿಲ್ಲ ಅಂತ ಮತ್ತೆ ಜನಗಳ ಮೇಲೆ ನಾವು ಅಪವಾದನ ಹೊರಿಸ್ತಾ ಇದ್ದೀವಿ. ಸೊ ಯಾವಾಗ ನಾವು ಜನಸಂಸ್ಕೃತಿಯನ್ನು ನಾವು ಮೂಢನಂಬಿಕೆ ಅಂತ ತಿರಸ್ಕರಿಸ್ತೀವೋ, ಅದನ್ನು ನಮ್ಮಿಂದ ದೂರ ಮಾಡ್ತೀವೋ, ಆಗ ನಮಗೆ ಗೊತ್ತಿಲ್ಲದೆ ನಮ್ಮ ಅರಿವಿಗೆ ಬರದ ಹಾಗೆ ಜನಸ್ತೋಮ ನಮ್ಮಿಂದ ದೂರ ಆಗಿರುತ್ತೆ. ಅವ್ರಿಗೆ ಬೇಕಾಗಿರುವಂಥ ತಕ್ಷಣದ ಒಂದು ಮೆಟೀರಿಯಲ್ ಬೆನಿಫಿಟ್ಸ್ಗೋಸ್ಕರ ನಿಮ್ಮ ಹತ್ರ ಬರ್ತಾರೆ. ನೀವು ಯಾವುದೋ ಒಂದು ಧರಣಿ ಹೋರಾಟದ ಮೂಲಕ ಅವರ ಅಗತ್ಯನ ಪೂರೈಸಿಕೊಟ್ಟ ತಕ್ಷಣ ಅವರು ಮತ್ತೆ ನಮ್ಮಿಂದ ದೂರ ಆಗ್ತಾರೆ. ಜನ ನಮ್ಮಿಂದ ದೂರ ಆದಮೇಲೆ ನಾವು ಯಾವ ಜನ ಸಮುದಾಯವನ್ನು ನಂಬಿಕೊಂಡು ಸಮಾಜ ಬದಲಾವಣೆಯ ಹೋರಾಟನ ಮುಂದುವರಿಸೋಣ? ಜನ ನಮ್ಮ ಜೊತೆನೇ ಇರಲ್ಲ. ಹಾಗಿರುವಾಗ ನಾವು ಯಾರು ನಂಬಿಕೊಂಡು ಹೋರಾಟ ಮಾಡೋಕ್ಕಾಗತ್ತೆ? ಅದಕ್ಕೇನೆ ನೋಡಿ, ಬಹುತೇಕ ಈ ಪ್ರಗತಿಪರ ವ್ಯಕ್ತಿಗಳು, ಸಂಘಟನೆಗಳು ಆಯೋಜಿಸುವಂಥ ಕಾರ್ಯಕ್ರಮಗಳೆಲ್ಲ ಬರೀ ಅಲ್ಪಸಂಖ್ಯಾತ ಪ್ರಗತಿಪರ ಗುಂಪುಗಳಲ್ಲೇ ಶುರುವಾಗಿ ಅಲ್ಲೇ ಕೊನೆಯಾಗಿ ಸಾಯ್ತಾ ಇರ್ತವೆ. ಅದು ಜನರ ಹತ್ತಿರಕ್ಕೆ ಹೋಗೋದೇ ಇಲ್ಲ. 140 ಕೋಟಿ ಜನಸಂಖ್ಯೆ ಇರುವಂಥ ದೇಶದಲ್ಲಿ ನೀವು 50 ಲಕ್ಷ ಜನ ಸಂಘಟಿಸಿದ್ರೆ ಭಾಳ ದೊಡ್ಡ ವಿಚಾರ. ಅದು ಭಾಳ ದೊಡ್ಡ ವಿಚಾರ, ಐತಿಹಾಸಿಕ. ಅದು ಹಾಗೆ ಭಾವಿಸೋ ಥರ ಆಗೋಗಿದೆ. ಸಂಸ್ಕೃತಿ ಕುರಿತಂಥ ಈ ಥರದ ನಮ್ಮ ಅಸಡ್ಡೆಯ ಧೋರಣೆಯ ಫಲ ಹೆಂಗಾಗಿದೆ, ಏನಾಗಿದೆ? ಇವತ್ತು ನಾವು ವಿಶೇಷವಾಗಿ ಸೌತ್ ಇಂಡಿಯನ್ಸು ಅಥವಾ ಎಲ್ಲ ಭಾರತದಾದ್ಯಂತ ಇರುವಂಥ ಎಲ್ಲ ತಳ ಸಮುದಾಯಗಳವರು, ಆದಿವಾಸಿ, ಗಿರಿಜನರು, ಬುಡಕಟ್ಟುಗಳವರು, ಇವರೆಲ್ಲ ಕೂಡ ದ್ವಿತೀಯ ದರ್ಜೆಯ ಸ್ಥಾನಮಾನಗಳನ್ನು ಅವರು ಸ್ವಯಂ ಒಪ್ಪಿಕೊಂಡು ಬದುಕ್ತಾ ಇದ್ದಾರೆ. ಅಯ್ಯೋ, ನಮ್ಮ ಇದು ಹಿಂದಿನ ಜನ್ಮದ ಕರ್ಮ, ಏನು ಮಾಡೋಕ್ಕಾಗುತ್ತೆ, ನಾವಿಂಥ ಜಾತಿಯಲ್ಲಿ ಹುಟ್ಬಿಟ್ಟಿದ್ದೀವಿ. ಹಾಗೆ ಸ್ವಯಂ ಒಪ್ಪಿಕೊಂಡು ಅವರು ದ್ವಿತೀಯ ದರ್ಜೆಯ ಪ್ರಜೆಗಳಾಗಿ ಅವಮಾನವನ್ನು ಭರಿಸ್ತಾ ಇದ್ದಾರೆ. ಹಾಗೇನೆ ಕ್ಷಣ ಯೋಚನೆ ಮಾಡಿ, ಈ ದೇಶದ ನಿಜವಾದ ಸಂಪತ್ತು ಮತ್ತು ಅಧಿಕಾರದಲ್ಲಿ ಈ 80% ಜನರಿಗೆ ಪಾಲಿಲ್ಲ. ಅಂದರೆ ನ್ಯಾಯೋಚಿತವಾಗಿ ನಮಗೆ ಸಿಗಬೇಕಾದಂತಹ ಸಂಪತ್ತು ಮತ್ತು ಅಧಿಕಾರದ ಪಾಲು ನಮ್ಗೆ ಸಿಗ್ತಾ ಇಲ್ಲ. ಹೋಗಲಿ, ಈ ಜನ ಸಂಘರ್ಷಣ ಈ ಅನ್ಯಾಯದ ವಿರುದ್ಧ ಅಂದರೆ ಅನೇಕ ಜಾತಿ ಒಂಟಿ ಜಾತಿಗಳಲ್ಲಿ, ಒಂಟಿ ದ್ವೀಪಗಳಲ್ಲಿ ಜನ ಛಿದ್ರವಾಗಿ ಹೋಗಿ ಅವ್ರನ್ನ ಒಗ್ಗೂಡಿಸೋದೇ ಅತ್ಯಂತ ಅಸಾಧ್ಯದ, ದುಸ್ಸಾಧ್ಯದ ಕೆಲಸ ಅನ್ನೋಂಗಾಗಿ ಕಗ್ಗಂಟಾಗಿ ಕೂತಿದೆ. ಈ ಕಕೇಶಿಯನ್ ಆರ್ಯರು
ಈ ದೇಶದ 80% ಸಮುದಾಯದ ಮನಸ್ಸಿಗೆ ಮೂಗುದಾರ ಹಾಕಿ ನಿಯಂತ್ರಣ ಮಾಡ್ತಾ ಇದ್ದಾರೆ. ಹಾಕಿ 2,000-2,500 ವರ್ಷದ ಹಿಂದೆನೇ ಹಾಕಿಬಿಟ್ಟಿದ್ದಾರೆ. ಇವತ್ತು ಅದನ್ನು ನಿಯಂತ್ರಣ ಮಾಡ್ತಾನೆ ಇದ್ದಾರೆ. ನಮ್ಮ ಇಂಗ್ಲೀಷ್ ಮೇಸ್ಟ್ರೊಬ್ಬರು ತುಂಬ ಚೆನ್ನಾಗಿ ಹೇಳೋರು, ಕಾಮನ್ ಸೆನ್ಸ್ ಈಸ್ ವೆರಿ ಅನ್ಕಾಮನ್ ಥಿಂಗ್ ಇನ್ ದಿ ವರ್ಲ್ಡ್ ಅಂತ. ಬುದ್ಧನೂ ಆ ಮಾತನ್ನು ಹೇಳಿದ್ದಾರೆ. ಮನಸ್ಸನ್ನು ಮೊದಲನೇ ಬಾರಿಗೆ ವಸ್ತು ಅಂತ ಕರೆದದ್ದು ಬುದ್ಧನೇ, ಬುದ್ಧಗುರು. ಸೊ ನಾವು ನಮ್ಮಲ್ಲೊಂದು ಕಾಮನ್ ಸೆನ್ಸ್ ಇದೆ, ನಮಗೊಂದು ವಿವೇಚನಾ ಶಕ್ತಿ ಇದೆ, ನಾವು ಅದನ್ನು ಬಳಸ್ಬೋದು, ಸ್ವತಂತ್ರವಾಗಿ ಬಳಸಬಹುದು. ಬಾಹ್ಯ ಸಮಾಜದ ಯಾವ ಪ್ರಭಾವಕ್ಕೂ ಒಳಗಾಗದ ಹಾಗೆ ಸ್ವತಂತ್ರವಾಗಿ ಏನನ್ನಾದರೂ ನಾನು ವಿವೇಚನೆ ಮಾಡಿ ಚರ್ಚಿಸಿಕೊಂಡು ತೀರ್ಮಾನ ತಗೋಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಇವತ್ತು ಸತ್ತೋಗಿದೆ ಭಾರತದ ಮನಸ್ಸಿಗೆ. ಎಲ್ಲರೂ ಮನಸ್ಸಿಗೆ ಮುಗ್ದರ ಹಾಕ್ಕೊಂಡು ನರಳ್ತಾ ಇರುವಂಥವ್ರೆ. ಅದ್ರ ಜೊತೆಗೆ ವಯಸ್ಸು ವರ್ಷ ನೋಡಿ ಏನಾಗಿದೆ ಈ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ನಾರ್ತ್ ಇಂಡಿಯಾ. ನಾನು ಈ ಥರ ಮಾತಾಡೋ ಸಂದರ್ಭದಲ್ಲೆಲ್ಲ ನೀವು ದಯವಿಟ್ಟು ನಾರ್ತ್ ಇಂಡಿಯಾ ಕಡೆಗೆ ಗಮನ ಕೊಡಿ. ನಾರ್ತ್ ಇಂಡಿಯಾದಲ್ಲಿರುವಂತಹ 17% ಇರುವಂತಹ ಕಕೇಶಿಯನ್ ಆರ್ಯರು ಅಂತ ಯಾರಿದ್ದಾರೆ, ಅವರು ಅತ್ಯಂತ ಲಕ್ಸುರಿಯಸ್ ಆಗಿ ಐಷಾರಾಮದ ಸುಖಲೋಲುಪ್ತ ಜೀವನನ ಮಾಡಲಿಕ್ಕೋಸ್ಕರ ಇನ್ನು ಉಳಿದ 80% ಜನ ತಮ್ಮ ಬದುಕುಗಳನ್ನು ಪ್ರತಿನಿತ್ಯ ತೆಗೆದುಕೋತಾ ಇದ್ದಾರೆ. ಇದು ಅಸಮಾನತೆ, ಇದು ಕ್ರೌರ್ಯ. ಅದಷ್ಟೇ ಅಲ್ಲದೆ ಇನ್ನೂ ದೊಡ್ಡ ಟ್ರಾಜಡಿ ಏನು ಅಂತಂದ್ರೆ, ತಮ್ಮ ಪೂರ್ವಿಕ ಧರ್ಮ ಮತ್ತು ಸಂಸ್ಕೃತಿಗಳನ್ನು ಯಾರು ವಿರೂಪಗೊಳಿಸಿದಾರೋ ಅವರ ಧರ್ಮ ಸಂಸ್ಕೃತಿಯನ್ನೇ ತಮ್ಮ ಧರ್ಮ ಸಂಸ್ಕೃತಿ ಅಂತ ಭ್ರಮಿಸ್ಕೊಂಡಿರೋದು. ಈಗ ನಮ್ಮ ತಾತನ ಒಬ್ಬ ಕೊಲೆ ಮಾಡಿದ್ದಾನೆ, ನನಗೆ ಅದು ಗೊತ್ತಿಲ್ಲ. ಕೊಲೆ ಮಾಡಿದವನು ಮೊಮ್ಮಗ ಯಾರಿದ್ದಾನೆ, ಅವನನ್ನು ನಾನು ಇವತ್ತು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೀನಿ ಮತ್ತು ಸಮರ್ಥಿಸ್ಕೋತಾ ಇದ್ದೀನಿ. ಅವನನ್ನು ಯಾರಾದರೂ ಅಡ್ಡಿಪಡಿಸ್ಲಿಕ್ಕೆ ಬಂದರೆ ಅವನು ನಾನು ಸಾಯಿಸ್ತಾ ಇದ್ದೀನಿ, ಅವನು ಸುಮ್ಮನೆ ಇದ್ದಾನೆ, ನಾನು ಸಾಯಿಸ್ತಾ ಇದ್ದೀನಿ. ಎಂಥ ಒಂಥರ ಕಡುದುರಂತ ನಿಜವಾಗ್ಲು. ಹಾಗಾಗೇನೆ ಇವತ್ತು ಈ ದೇಶದ 80% ಜನ ಇವತ್ತು ಸಂಸ್ಕೃತಿ ಜೀತಗಾರರಾಗಿ ಹೋಗಿದ್ದಾರೆ. ನಾವು ದಲಿತ ಚಳುವಳಿಯಲ್ಲಿದ್ದಾಗ ಜೀತ ಪದ್ಧತಿ ವಿರುದ್ಧ ಎಲ್ಲ ಹೋರಾಟ ಮಾಡ್ತಾ ಇದ್ವಿ. ಆ ಜೀತ ಪದ್ಧತಿಗಿಂತಲೂ ಹೆಚ್ಚು ಕ್ರೂರವಾದದ್ದು ಸಂಸ್ಕೃತಿ ಜೀತ. ನಿಮ್ಮನ್ನ ಮಾನಸಿಕವಾಗಿ ಗುಲಾಮಿತನಕ್ಕೆ ದೂಡುತ್ತೆ. ಅದು ನಿಮ್ಮ ಆತ್ಮಗೌರವವನ್ನು ಕೊಂದಾಕತ್ತೆ. ಈಗ ನೀವು ಬಳಸಿ ಬಿಸಾಕಿರುವಂತಹ ಬಟ್ಟೆಯನ್ನು ತೊಟ್ಕೊಂಡಾಗ ನಿಮ್ಮ ಎದುರಿಗೆ ತಲೆ ನಿಂತ್ಕೊಳಕ್ಕಾಗತ್ತ ನನಗೆ? ನೀವು ಬಳಸಿ ಬಿಸಾಕಿರೋ ಬಟ್ಟೆ ಅದನ್ನು ನಾನು ತೊಟ್ಕೊಂಡಾಗ ಅಯ್ಯೋ ಅವನು ಬಳಸಿ ಬಿಸಾಕಿರೋ 2ನೇ ದರ್ಜೆ ಅದು, ನಾನು ತೊಟ್ಕೊಂಡಿದ್ದೀನಿ ಅಂತ ನಿಮ್ಮ ಎದುರಿಗೆ ತಲೆ ಬಗ್ಗಿಸ್ತೀನಿ. ನಿಮ್ಮ ಎದುರಿಗೆ ಸ್ವತಂತ್ರವಾದಂಥ ದನಿಯಲ್ಲಿ ನಾನು ಮಾತಾಡೋಕ್ಕಾಗಲ್ಲ. ನನ್ನ ಅಸ್ಮಿತೆಯನ್ನು, ನನ್ನ ಆತ್ಮಗೌರವ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತೀನಿ ನಾನು. ಇವತ್ತು ನಮ್ಮೆಲ್ಲರ ಸ್ಥಿತಿ ಹೆಚ್ಚು ಕಡಿಮೆ ಅದೇ ಆಗಿದೆ. ಈಗ ಒಂದು ರೀತಿಯಲ್ಲಿ ನಮ್ಮೆಲ್ಲರ ವಿಮೋಚನೆ ಅನ್ನುವಂಥದ್ದು ಭಾಳ ದೊಡ್ಡ ಮರೀಚಿಕೆಯಾಗಿ, ಕಗ್ಗಂಟಾಗಿ, ಸವಾಲಾಗಿ ಕೂತಿದೆ. ಆಗಲೇ ನಟರಾಜ್ ಅವರು ಹೇಳಿದಂಗೆ ನಮ್ಮ ಅಜ್ಞಾನದ ಕಾರಣದಿಂದ, ಕ್ಷಮೆನೇ ಇಲ್ಲದ ಅಜ್ಞಾನ ಅದು. ಈಗ ಈ ಥರದ ಒಂದು ಪರಿಸ್ಥಿತಿನ ಒಪ್ಪಿಕೊಂಡೇ ನಾವು ಯಥಾಸ್ಥಿತಿವಾದಲ್ಲಿ ಮುಂದುವರಿಬೇಕಾ, ಅಥವಾ ಈ ಥರದ ಸಂಸ್ಕೃತಿ ಜೀತದಿಂದ ಹೊರಗೆ ಬರಲಿಕ್ಕೆ ಅಗತ್ಯವಾಗಿರೋ ಒಂದು ಸಂಸ್ಕೃತಿ ಚಳುವಳಿಯನ್ನು ಕಟ್ಟಬೇಕಾ? ನಾವು ಹೋರಾಟಗಾರರು, ಚಳುವಳಿ ಕಟ್ಟಿದಂಥವ್ರು ಇದನ್ನು ದಯವಿಟ್ಟು ಆತ್ಮಾವಲೋಕನ ಮಾಡ್ಕೋಬೇಕು. ಅದನ್ನು ಇದು ಎಷ್ಟು ತುರ್ತು ಮತ್ತು ಎಷ್ಟು ಜರೂರಾಗಿ ಆಗಬೇಕಾಗಿರೋ ಕೆಲಸ ಅನ್ನೋದನ್ನು ನಾವು ಅರ್ಥಕೋಬೇಕಂತ ಅಗತ್ಯ ಇದೆ. ಈ ಪ್ರಶ್ನೆ ಇವತ್ತು ನಮ್ಮೆಲ್ಲರೆದುರು ಇದೆ, ಒಬ್ಬರು ಎದುರಿಗಲ್ಲ. ಈಗ ನೋಡಿ, ನಾವು ಬಸವಣ್ಣನ ಒಪ್ಕೋತೀವಿ, ಅಷ್ಟಾವರಣ ಒಪ್ಕೊಂಡಿದ್ದೀವ, ಕರಸ್ಥಲ ಲಿಂಗ ಪೂಜೆನ ಮಾಡ್ತಾ ಇದ್ದೀವ? ನಾವು ಮಾಡ್ತಾ ಇಲ್ಲ. ಆದರೂ ಮಾತಿಗೂ ಬುದ್ಧ, ಬಸವ, ಅಂಬೇಡ್ಕರ್ ಅಂತೀವಿ. ನಾರಾಯಣ ಗುರುವನ್ನು ನಾವು ಎಲ್ಲ ಕೊಟ್ಟು ಮಾಡ್ತಿರ್ತಾರೆ. ನಾರಾಯಣ ಗುರು ಬ್ರಹ್ಮರ್ಷಿ,
ನಾನಂತೂ ಆತನ ಬ್ರಹ್ಮಶಿಪ್ಟನ ಒಪ್ಪಲ್ಲ. ಆತ ಶಾರದಾ ಮಂದಿರ ಕಟ್ಟಿದ್ದಾನೆ, ನಾನು ಶಾರದಾ ಮಂದಿರಕ್ಕೆ ಹೋಗೋದು ಇಲ್ಲ, ಒಪ್ಪೋದು ಇಲ್ಲ. ಹಾಗಂತ ನಾರಾಯಣ ಗುರುನ ಬಿಟ್ಟಿದ್ದೀವಾ? ಒಪ್ಕೊಂಡಿಲ್ವೇ? ಒಪ್ಕೊಂಡಿದ್ದೀವಿ. ಈ ಥರದ ಅನೇಕ ಐತಿಹಾಸಿಕ ಅನ್ನಬಹುದಾದ ನ್ಯೂನತೆಗಳಿದ್ದರೂ ಕೂಡ ನಾವು ಈ ದೇಶದಲ್ಲಿ ಲೋಕಾಯುತರಿಂದ ಹಿಡ್ಕೊಂಡು ಆನಂತರ ಬಂದಂಥ ಬೌದ್ಧ, ಜೈನ, ಆಜೀವಿಕ ಥರದ ಅನೇಕ ಶ್ರಮಣಧಾರೆಗಳಿಂದ ಹಿಡ್ಕೊಂಡು ಬಸವಣ್ಣನವರೆಗೂ, ನಾರಾಯಣಗುರು, ಪುಲೆ, ಇವನು ಲೋಹಿಯಾ, ಅಂಬೇಡ್ಕರ್, ಗಾಂಧಿ ಇವರೆಲ್ಲರವರೆಗೂ ಕೂಡ ಆತ್ಮಗೌರವದ ಅಥವಾ ಸ್ವಾಭಿಮಾನಿ ಪರಂಪರೆಯ ಚಳುವಳಿಯನ್ನು ಗುರುತಿಸಿದ್ದೀವಿ, ಗೌರವಿಸಿದ್ದೀವಿ, ಅದರ ಮೌಲ್ಯಗಳನ್ನು ತಗೊಂಡಿದ್ದೀವಿ. ಯಾಕೆ ತಗೊಂಡ್ವಿ ಅಂದರೆ ಇವರೆಲ್ಲರೂ ಸಮಾನವಾಗಿ ಪ್ರತಿಪಾದಿಸಿದ್ದು ಜಾತಿ ಪದ್ಧತಿ ತಪ್ಪು ಅಂತ. ಜಾತಿ ಪದ್ಧತಿ ವಿರುದ್ಧವೇ ಅವರೆಲ್ಲರೂ ಹೋರಾಡಿದರು. ಜಾತ್ಯತೀತವಾದಂತಹ ಮೌಲ್ಯವನ್ನು ಇವರೆಲ್ಲರೂ ಸಮಾನವಾಗಿ ಪ್ರತಿಪಾದಿಸಿದ್ರಿಂದ ನಾವು ಈ ನೆಲದಲ್ಲಿ ಚಾರ್ವಾಕರಿಂದ ಹಿಡ್ಕೊಂಡು ಈ ಅಂಬೇಡ್ಕರ್ ವರೆಗೂ ಕೂಡ ಇದೊಂದು ಭಾಳ ದೊಡ್ಡ ಪ್ರಮಾಣದ ಸ್ವಾಭಿಮಾನಿ ಚಳವಳಿ ಅಂತ ಗುರುತಿಸಿ ಅದ್ರ ಜೊತೆಗೆ ನಮ್ಮನ್ನು ನಾವು ಗುರುತಿಸ್ಕೋತೀವಿ. ಹಾಗಿರುವಾಗ ತನ್ನ ಮೂಲದಲ್ಲಿ ಜಾತಿ ಪದ್ಧತಿಯನ್ನೇ ಇಟ್ಕೊಳ್ದೇ ಇದ್ದಂತಹ ದ್ರಾವಿಡ ಸಂಸ್ಕೃತಿ ನಾವ್ಯಾಕೆ ಗಂಭೀರವಾಗಿ ತಗೋತಾ ಇಲ್ಲ? ದ್ರಾವಿಡ ಸಂಸ್ಕೃತಿಯಲ್ಲಿ ಕರ್ಮಸಿದ್ಧಾಂತ ಏನಿಲ್ಲ, ಅದರಲ್ಲಿ ಜಾತಿ ಪದ್ಧತಿ ಇರಲಿಲ್ಲ. ಜಾತಿ ಪದ್ಧತಿನೇ ಇಲ್ಲ ಅಂದಮೇಲೆ ಅಸ್ಪೃಶ್ಯತೆ ಹೆಂಗಿರ್ಲಿಕ್ಕೆ ಸಾಧ್ಯ? ಮಹಿಳೆಯರಿಗಲ್ಲಿ ಮೋಕ್ಷ ಸಿಕ್ಕಿದೆ ಶೈವ ಭಕ್ತಿ ಪಂಥದಲ್ಲಿ. ಕೋಳೂರು ಕೊಡಗೋಸ್ ತಗೊಳ್ರಿ, ಹೇಮರೆಡ್ಡಿ ಮಲ್ಲವ್ವ ತಗೊಳ್ರಿ, ಬೇಡ್ರ ಕಣ್ಣಪ್ಪ ಅಂತ ಒಬ್ಬ ಅನ್ಟಚಬಲ್ ಕಮಿಟಿಯವರು ತಗೊಳ್ರಿ. ನೈನಾರಲ್ಲಿ 9 ಮಂದಿ ನೈನಾರರು ಅಸ್ಪೃಶ್ಯ ಕುಲದವರು. ಸೊ ಅವರಲ್ಲಿ ಆ ಕಕೇಶಿಯನ್ ಆರ್ಯರು ಉತ್ತರದಿಂದ ದಕ್ಷಿಣಕ್ಕೆ ಬರೋವರೆಗೂ ಕೂಡ ಜಾತಿ ಪದ್ಧತಿನೇ ಇರಲಿಲ್ಲ. ಅದಕ್ಕೆ ಬದಲಾಗಿ ತಮಿಳಿನ ಸಂಗಮ್ ಸಾಹಿತ್ಯ ಅದು ನಮಗೆ ದಕ್ಷಿಣದವ್ರಿಗೆ ಇರುವಂಥ ಪ್ರಾಚೀನವಾದಂಥ ಏಕೈಕ ಲಿಖಿತ ಆಧಾರ. ಅದರಲ್ಲೂ ಹೆಚ್ಚು ಪ್ರಾಚೀನವಾದದ್ದು ತೊಲ್ಕಾಪಿಯಂ, ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಾಚೀನ ಗ್ರಂಥ. ಈಗ ಇತ್ತೀಚೆಗೆ ವೈಗೈ ನದಿ ತೀರದಲ್ಲಿ ಆಗ್ತಿರುವಂಥ ಕೀಲಡಿ ಉತ್ಖನನಗಳಾಗ್ಬೋದು ಅಥವಾ ಅಡಿಚನೆಲ್ಲೂರಲ್ಲಿ ಆಗಿರುವಂಥ ಉತ್ಖನನಗಳು, ಇವುಗಳೆಲ್ಲದರಿಂದ ಸಂಗಮ್ ಸಾಹಿತ್ಯದ ಕಾಲಾವಧಿಯನ್ನು ಕ್ರಿಸ್ತಪೂರ್ವ 200ರಿಂದ 2500ವರೆಗೂ ಕೂಡ ವಿಸ್ತರಿಸಿ ಮಾತಾಡ್ತಿದ್ದಾರೆ. ಅಂದರೆ 2500ರಿಂದ 2300 ವರ್ಷಗಳ ಹಿಂದಿನ ಪ್ರಾಚೀನ ಕೃತಿಯಾಗಿರುವಂತಹ ತೊಲ್ಕಾಪಿಯಂನಲ್ಲಿ ಎಲ್ಲೂ ಕೂಡ ಜಾತಿಯ ಬಗ್ಗೆ ಉಲ್ಲೇಖವೇ ಇಲ್ಲ. ಅಂದರೆ ಅದರರ್ಥ ಆ ಕಾಲದಲ್ಲಿ ದಕ್ಷಿಣದಲ್ಲಿ ಜಾತಿ ಪದ್ಧತಿ ಇರಲಿಲ್ಲ ಅಂತಲೇ. ಅದಕ್ಕೆ ಬದಲಿಯಾಗಿ ಅದೇ ತೊಲ್ಕಾಪಿಯಂನಲ್ಲಿ ಇಡೀ ದ್ರಾವಿಡ ಸಮುದಾಯವನ್ನು, ದಕ್ಷಿಣ ಭಾರತದ ಇಡೀ ದ್ರಾವಿಡ ಸಮುದಾಯವನ್ನು 5 ಜನವರ್ಗಗಳನ್ನಾಗಿ ವಿಂಗಡಿಸಿದೆ. ಅದನ್ನು 5 ತಿಣೈಗಳು ಅಂತ ಕರೀತಾರೆ. ತಿಣೈ ಅಂದರೆ ಏನು ವಿಶೇಷವಾದ ಭೌಗೋಳಿಕ ಲಕ್ಷಣಗಳಿರುವಂಥ ಒಂದು ಪ್ರದೇಶ ಅಂತ. ಉದಾಹರಣೆ, ಕರಾವಳಿ ಸಮುದ್ರ ತೀರದಲ್ಲಿದೆ, ಇನ್ನೊಂದು ಕಾಡು ಬೆಟ್ಟ ಗುಡ್ಡಗಳಲ್ಲಿದೆ, ಇನ್ನೊಂದು ಕೃಷಿ ಭೂಮಿಯಲ್ಲಿದೆ, ಇನ್ಯಾವುದೋ ಒಂದು ಮರಳುಗಾಡ ಇದೆ. ಸೊ ಹೀಗೆ 5 ತಿಣೈಗಳ ಮೂಲಕವಾಗಿ ಆ ಭೂಪ್ರದೇಶ ವಾಸ ಮಾಡುವಂತಹ ಜನಗಳನ್ನು ಆ ಹೆಸರಿನಿಂದ, ಈಗ ಕುರಿಂಜಿ ಅನ್ನೊಂದು ಬೆಟ್ಟ ಗುಡ್ಡಗಳ ಕಾಡು, ಕುರಿಂಜಿ ಜನ ಅಂತ ಗುರುತಿಸೋರು. ಅಂದರೆ ಅವ್ರಿಗೆ ಜಾತಿ ಇಲ್ಲ ಅಲ್ಲಿ. ಸೊ ಜಾತಿಯನ್ನು ಸಂಗಮ್ ಸಾಹಿತ್ಯದಲ್ಲಿ ಇದೆ ಅಂತ ಹೇಳಿದಂತಹ ವಿದ್ವಾಂಸರು ಯಾರಿದ್ದಾರೆ, ಆ ವಿದ್ವಾಂಸರು ಮಾಡಿದ ತಪ್ಪೇನು ಅಂತಂದರೆ, ಉದಾಹರಣೆಗೆ ಅಲ್ಲಿ ಅವನು ಮಡಕೆಯನ್ನು ತಂದು ಕೊಟ್ಟ ಅಂತ ಅಷ್ಟೇ ಇದ್ದರೆ ಅದರ ಬಗ್ಗೆ ಭಾಷ್ಯ ಬರೆಯೋನು, ವ್ಯಾಖ್ಯಾನ ಮಾಡೋನು, ಕುಂಬಾರನೊಬ್ಬ ಮಡಕೆಯನ್ನು ತಂದು ಕೊಟ್ಟ ಅಂತ ಕುಂಬಾರನ ಜಾತಿಯನ್ನು ಅಲ್ಲಿ ತರ್ತಾನೆ. ಇದ್ರ ಬಗ್ಗೆ ಪೆನ್ಸಿಲ್ವೇನಿಯಾದ ಒಬ್ಬ ರಿಟೈರ್ಡ್ ಪ್ರೊಫೆಸರ್, ಆಕೆ ಇದ್ರ ಬಗ್ಗೆ ತುಂಬ ಹಿಂದೆನೇ ಸಂಶೋಧನೆ ಮಾಡಿದ್ದಾಳೆ, ರಾಜಮ್ ಅಂತ. ಸೊ ಆಕೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾಳೆ, ತೊಲ್ಕಾಪಿಯಂನಲ್ಲಿ ಜಾತಿಯ ಉಲ್ಲೇಖ ಇಲ್ಲ. ಆನಂತರದ ಲಿಟರೇಚರಲ್ಲಿ, ಸಂಗಮ್ ಲಿಟರೇಚರಲ್ಲಿ ಜಾತಿಗಳ ಪ್ರಸ್ತಾಪ ಆಗಿದೆ. ಅಂದರೆ ಅಷ್ಟೊತ್ತಿಗೆ ದಕ್ಷಿಣ ಭಾರತಕ್ಕೆ ಕಕೇಶಿಯನ್ ಆರ್ಯರು ಪ್ರವೇಶ ಮಾಡಿದ್ರು, ಜೊತೆಗೆ ಜಾತಿ ಪದ್ಧತಿ ಬಂದಿತ್ತು. ಹೀಗಾಗಿ ನಮ್ಮ ಸಂಸ್ಕೃತಿಯ
ಪೂರ್ವದಲ್ಲಿ ಪ್ರಾಚೀನತೆಯಲ್ಲಿ ಜಾತಿ ಪದ್ಧತಿ ಇಲ್ಲ, ಅಸ್ಪೃಶ್ಯತೆ ಇಲ್ಲ, ಜಾತ್ಯತೀತತೆ ಇತ್ತು ಮತ್ತು ಎಲ್ಲರನ್ನೂ ಸಮಸಮವಾಗಿ ನೋಡುವಂಥ ಪದ್ಧತಿ ಇತ್ತು. ಮತ್ತು ಅಲ್ಲಿದ್ದಂತಹ ಸಂಸ್ಕೃತಿ ಎಷ್ಟು ಸರಳವಾಗಿತ್ತು ಅಂತಂದರೆ ಅವ್ರದ್ದು ಪೂಜನ ಧರ್ಮ ಅನ್ನುವಂಥದ್ದು ಕೂಡ ಸೂಕ್ತ ಆದದ್ದಲ್ಲ ನನ್ನ ಪ್ರಕಾರ. ಯಾಕೆಂತಂದರೆ ಈಗ ಎಷ್ಟೋ ಆದಿವಾಸಿ ಗುಂಪುಗಳಲ್ಲಿ ಅವರು ಕೂಡ ಅವ್ರದ್ದೇ ಆದಂತಹ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಧರ್ಮ ಅಂತ ಅವ್ರೇನು ಕರೆಯಲ್ಲ, ಅಥವಾ ಆ ಧರ್ಮಗಳಿಗೆ ಯಾವುದೇ ಹೆಸರು ಇರಲ್ಲ. ಯಾಕೆಂದರೆ ಅವೆಲ್ಲ ಕೂಡ ಅನ್ಆರ್ಗನೈಸ್ಡ್ ರಿಲಿಜಿಯನ್ಸ್. ಈ ಮೇನ್ ಸ್ಟ್ರೀಮ್ನಲ್ಲಿ ಬರ್ತಾವಲ್ಲ, ಇಸ್ಲಾಂ ಆಗ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಅಥವಾ ಕ್ರೈಸ್ತ ಆಗಿರ್ಬೋದು, ಅಥವಾ ಸಿಖ್ ಇರ್ಬೋದು, ಈ ಥರದ ಅನೇಕ ಮೈನ್ ಸ್ಟ್ರೀಮಲ್ಲಿ ಬರುವಂತಹ ರಿಲಿಜನ್ಸ್ ಯಾವುದೆಯೋ ಇವೆಲ್ಲವೂ ವೆಲ್ ಆರ್ಗನೈಸ್ಡ್ ರಿಲಿಜನ್ಸ್. ಆದರೆ ಈ ಇಡೀ ಜಗತ್ತಿನ ಸಾವಿರಾರು ಬುಡಕಟ್ಟು ಜನರು ಯಾರಿದ್ದಾರೆ, ಗಿರಿಜನರು ಯಾರಿದ್ದಾರೆ, ಅವರ ಧರ್ಮಗಳು ಅನ್ಆರ್ಗನೈಸ್ಡು. ಅವರು ಅದನ್ನು ವಿಸ್ತರಿಸೋಕೆ ಇಷ್ಟಪಡ್ತಿರಲ್ಲ, ತಮ್ಮ ಪಾಡಿಗೆ ತಾವು ಸಹಜವಾಗಿ ಮಾಡ್ತಿರ್ತಾರೆ. ಮತ್ತು ಅವರ ಧರ್ಮ ಅದೇನು ಭಾಳ ದೊಡ್ಡ ವಿಶೇಷವಾದ ಆಗಿರಲ್ಲ, ಅದು ನಿಸರ್ಗದ ನಡೆಯಾಗಿರುತ್ತೆ. ಯಾವುದೇ ಜಗತ್ತಿನ ಮನುಷ್ಯ ಕೂಡ ಅನುಸರಿಸಬಹುದಾದ ರೀತಿಯ, ಫಾಲೋ ಮಾಡಬಹುದಾದ ರೀತಿಯ ನಿಸರ್ಗದ ನಡೆಯಾಗಿರುತ್ತೆ. ಅದಕ್ಕಿಂತ ಏನು ವಿಶೇಷವಾದ ಇರೋದಿಲ್ಲ. ಹಾಗಾಗಿ ನಾ ಹೇಳೋದು, ನಮ್ಮಲ್ಲಿ ಇದ್ದದ್ದು ಭಾಳ ಬೇಸಿಕ್ಕಾಗಿ ಆನ್ಸೆಸ್ಟ್ರಲ್ ವರ್ಷಿಪ್ ಅಂತ, ಅದು ಕೂಡ ಆಫ್ರಿಕಾದಿಂದಲೇ ನಮಗೆ ಬಂದದ್ದು. ಸೊ ಆನ್ಸೆಸ್ಟ್ರಲ್ ವರ್ಷಿಪ್ ಅಂತಂದರೆ, ಇವತ್ತು ನಾನು ಇಲ್ಲಿ ಅಸ್ತಿತ್ವದಲ್ಲಿದ್ದೀನಿ. ನನ್ನ ಹುಟ್ಟಿಗೆ ಕಾರಣ ಆದದ್ದು ಯಾರು? ನನ್ನ ತಂದೆ. ಅವರ ಹುಟ್ಟಿಗೆ ಕಾರಣ ಆಗಿದ್ದ್ಯಾರು? ತಾತ, ಮುತ್ತಾತ. ಹೀಗೆ ಹಿಂದಕ್ಕೆ ಹೋದರೆ ನೀವು 2000 ಜನ್ರೇಷನ್ ಹಿಂದಕ್ಕೆ ಹೋಗ್ಬಿಟ್ಟು 50,000 ಆಗುತ್ತೆ. ಆ 3000 ಜನ್ರೇಷನ್ ಹಿಂದಕ್ಕೆ ಹೋಗಿ, ಅಥವಾ 4000 ಜನ್ರೇಷನ್ ಹಿಂದಕ್ಕೆ ಹೋಗಿ, ಯಾವುದೋ ಒಬ್ಬ ಗಂಡು ಅಥವಾ ಒಂದು ಹೆಣ್ಣು, ಇವರ ಕಾರಣದಿಂದ ತಾನೇ ಇವತ್ತು ನಾನು ಇಲ್ಲಿ ಅಸ್ತಿತ್ವದಲ್ಲಿದ್ದೀನಿ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಇವತ್ತು ನನಗೆ ಮನುಷ್ಯ ಜನ್ಮ ಎತ್ತಿ ಇಲ್ಲಿ ಅಸ್ತಿತ್ವದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿದ್ದಂಥ ಯಾರಿದ್ದಾರೆ ನನ್ನ ಪೂರ್ವಿಕ, ಅವನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೊ ಅದಕ್ಕೆ ಅವನ ಸಂಕೇತವಾಗಿ ಅವನ ಇಂದ್ರಿಯ ಅನ್ನೋ ಮತ್ತೊಂದು ಏನೋ ಇಟ್ಟು, ಅಲ್ಲೊಂದು ಹೂವು ಇಟ್ಟು ಕೈ ಮುಗಿತೀನಿ. ಅಷ್ಟೇ ದ್ರಾವಿಡ ಸಂಸ್ಕೃತಿ ಅಂದರೆ ಇಷ್ಟೇ. ಅದು ಸುತ್ತಲೂ ಇನ್ನೊಂದು 108 ಏನೇನೋ ಆಚರಣೆ ಆಮೇಲೆ ಹುಟ್ಕೊಂಡದ್ದು, ಅದು ಬೇರೆ ಪ್ರಶ್ನೆ. ಮೂಲದಲ್ಲಿ ಇಷ್ಟೇ. ಅದನ್ನು ಪೂಜೆ ಅಂತಾರೆ. ಪೂ ಅಂದರೆ ಹೂವು, ಜೆ ಅಂತಂದರೆ ಮಾಡು ಅಂತ. ಹೂವು ಇಟ್ಟು ಮಾಡುವ ಕೆಲಸ ಏನಿದೆಯೋ ಅದೇ ಪೂಜೆ. ಅದನ್ನು ನೀವು ಮಾಡಿದ್ರೆ ನೀವೇ ಪೂಜಾರಿ. ಪೂಜಾರಿ ಅನ್ನೋದು ದ್ರಾವಿಡ ಭಾಷೆಯ ಪದವೇ. ದ್ರಾವಿಡಿಯನ್ ಹಿಸ್ಟ್ರಿ ಬಗ್ಗೆ ಮಾತಾಡಬೇಕಾದಾಗ ನಾನು 2-3 ಸಂದರ್ಭಗಳಲ್ಲಿ ಬೇರೆ ಬೇರೆ ಅವರು ಮಾತಾಡಿದ್ದನ್ನು ಕೇಳಿದ್ದೀನಿ. ಈಗ ಅಗ್ನಿ ಶ್ರೀಧರ್ ಅವರು 15-20 ಸಾವಿರ ವರ್ಷದ್ದು ಅಂತಾರೆ. ಬಂಜಗೆರೆ ಜಯಪ್ರಕಾಶ್ ಅಂತವರು ಅದಕ್ಕೆ 50,000 ವರ್ಷಗಳ ಚರಿತ್ರೆ ಇದೆ ಅಂತ ಹೀಗೆಲ್ಲ ಉಡಾಫೆಯಿಂದ ಮಾತಾಡೋದನ್ನು ಕೇಳಿದ್ದೀನಿ. ಆದರೆ ಇವತ್ತು DNA ಅಧ್ಯಯನಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಜಗತ್ತಿನಾದ್ಯಂತ ನಡೀತವೆ. ಅನೇಕ ಯೂನಿವರ್ಸಿಟಿಗಳ ಜೆನೆಟಿಸ್ಟ್ಗಳ ಗುಂಪುಗಳು DNA ಅಧ್ಯಯನಗಳನ್ನು ಕೈಗೊಂಡಿವೆ. ಸೊ ಅದರ ಫಲಿತ ಏನಿದೆಯೋ ಅದರ ಮೇಲೆ ಮಾತಾಡೋದಾದರೆ, ನಾವು ದ್ರಾವಿಡರ ಇತಿಹಾಸವನ್ನು ಕನಿಷ್ಠ 10,000 ವರ್ಷಗಳಿಂದ ನಾವು ಗುರುತಿಸಲಿಕ್ಕೆ ಸಾಧ್ಯ. ಇರಾನಿನ ಜಾಗ್ರೋಸ್ ಮೌಂಟೇನ್, ಜಾಗ್ರೋಸ್ ಪರ್ವತಾವಳಿ ಪ್ರದೇಶ ಅಂತಿದೆ. ಅದು ಈಸ್ಟರ್ನ್ ಇರಾನ್ನ ಭಾಗದಲ್ಲಿ ಬರುತ್ತೆ, ನಾರ್ತ್ ಈಸ್ಟರ್ನ್ ಕಡೆಗೆ. ಸೊ ಆ ಪ್ರದೇಶದವರೆಗೂ ಬಂದಿದ್ದಂಥ ಒಂದು ಇರಾನಿಯನ್ ಫಾರ್ಮರ್ಸೇ ಅವರು. ಆ ಹೊತ್ತಿಗೂ ಕೂಡ ಅವರು ಇರಾನಿಯನ್ ಫಾರ್ಮರ್ಸ್ ಅಂದರೆ ಇವತ್ತಿರುವಂಥ ಇರಾನನ್ನು ನೀವು ಕಲ್ಪಿಸ್ಕೊಬೇಡಿ. 10,000 ವರ್ಷಗಳ ಹಿಂದೆ ಇದ್ದಂಥ ಇರಾನು, ಅಲ್ಲಿಗೆ ಬಂದಿದ್ದಂಥವ್ರು ಆಫ್ರಿಕಾದಿಂದಲೇ. ಸೊ ಆ ಇರಾನ್ ಜಾಗ್ರೋಸ್ ಪರ್ವತದಿಂದ ಹರಪ್ಪ ನಾಗರಿಕತೆ ಬಯಲು ಕಡೆಗೆ ಒಂದು ದೊಡ್ಡ ಗುಂಪು ಬರುತ್ತೆ, ಗುಂಪುಗಳಾಗಿ ಬರುತ್ತೆ. ಸೊ ಅವರು ಇಲ್ಲಿಗೆ ಬರೋಕ್ಕೆ ಮುಂಚೆನೇ ಭಾರತದಲ್ಲಿದ್ದಂತಹ ಹಂಟರ್ ಗ್ಯಾದರರ್ಸ್ ಅಂತ ಯಾರಿದ್ರು ಆದಿವಾಸಿಗಳು, ಅವ್ರಿಗೂ ಇವ್ರಿಗೂ ಮಧ್ಯೆ ದೈಹಿಕ ಸಂಪರ್ಕ ಏರ್ಪಟ್ಟು ಆನಂತರ ಒಂದು ಹೊಸ ಸಂತಾನ ಹುಟ್ಟುತ್ತಲ್ಲ, ಆ ಸಂತಾನವೇ ದ್ರಾವಿಡ ಸಂತಾನ. ಸೊ ಈ ದ್ರಾವಿಡ ಸಂತಾನವೇ ಹರಪ್ಪದ ನಾಗರಿಕತೆಯನ್ನು ಕಟ್ಟಿದವರು. 2017ರಲ್ಲಿ
ಹರಿಯಾಣದ ರಾಖಿಗರಿಯಲ್ಲಿ ಸಿಕ್ಕಿದಂಥ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂಥ ಒಟ್ಟು 36 ಸಮಾಧಿಗಳಲ್ಲಿ 4 ಸಮಾಧಿಗಳನ್ನು ಉತ್ಖನನ ಮಾಡಿದ್ದಾರೆ. ಅದರಲ್ಲಿ ಒಂದು ಸಮಾಧಿಯ ಮಹಿಳೆಯೊಬ್ಬಳ ಅಸ್ಥಿಪಂಜರದ ಕಿವಿಯಲ್ಲಿ ಸಿಕ್ಕಂಥ ಒಂದು ಪೆಟ್ರೋಸ್ ಅನ್ನೋಂಥ ಮೂಳೆಯನ್ನು ತಗೊಂಡು ಅದರಿಂದ DNA ಎಕ್ಸ್ಟ್ರಾಕ್ಟ್ ಮಾಡಿ DNA ಸೀಕ್ವೆನ್ಸನ್ನು ಬಿಡಿಸಿದ್ದಾರೆ. ಅದು ತದ್ವತ್ತಾಗಿ ನೀಲಗಿರಿಯ ಈರುಳ್ಳಿಗರ DNA ಜೊತೆ ಹೋಲಿಕೆ ಸಿಕ್ಕಿದೆ. ಇವರು ಯಾರು ನೀಲಗಿರಿಯ ಈರುಳ್ಳಿಗರು ಅಂದರೆ ಅವರು ದ್ರಾವಿಡಿಯನ್ ಸ್ಪೀಕರ್ಸ್. ಸೊ ಅಲ್ಲಿ ತುಂಬ ಒಳ್ಳೆ ಮಾತು ಹೇಳಿದ್ದಾರೆ. ಅಲ್ಲಿ ಕಕೇಶಿಯನ್ DNA R1A1A Z93 ಅಂತ ಒಂದು ಸಬ್ ಗ್ರೂಪು, R1A1A Z93 ಈಸ್ ಆಬ್ಸೆಂಟ್ ಅಂತ ರಿಪೋರ್ಟಲ್ಲಿ ಹೇಳಿದ್ದಾರೆ. ಅಂದರೆ ಕೇವಲ 4,500 ವರ್ಷಗಳ ಹಿಂದೆ ಉತ್ತರ ಭಾರತದಲ್ಲಿ ಕೂಡ ವೈದಿಕರು ಇರಲಿಲ್ಲ, ಆರ್ಯರು ಇರಲಿಲ್ಲ. ಸೊ ಅದು ಜೊತೆಗೆ ನಮಗೆ ಇಂಪಾರ್ಟೆಂಟಾಗಿ ಹರಪ್ಪ ನಾಗರಿಕತೆಯನ್ನು ಕಟ್ಟಿದಂಥವರು ದ್ರಾವಿಡರು ಅನ್ನೋದೇ ಗೊತ್ತಾಯಿತು. ನೋಡಿ, ದ್ರಾವಿಡ ಸಂಸ್ಕೃತಿಯಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ಮಾತು, ನಾನು ಈ ಮಾತುಗಳನ್ನು ಹೇಳಬೇಕಾದಾಗ ಮನಸ್ಸಲ್ಲಿ ಬೇರೆ ಬೇರೆ ಇಟ್ಕೊಂಡಿರ್ತೀನಿ, ಅವೆಲ್ಲ ವಿವರಿಸ್ತಾ ಹೇಳೋದು ಕಷ್ಟ. ನೋಡಿ, ಹರಪ್ಪ ನಾಗರಿಕತೆಯಲ್ಲಿ ನಿಮಗೆ ಯುದ್ಧಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಕುರುಹು ಸಿಕ್ಕಿಲ್ಲ ಇವತ್ತಿನವರೆಗೂ. ಒಂದು ಸಾಧನ, ಒಂದು ಆಯುಧ ಏನೂ ಸಿಕ್ಕಿಲ್ಲ. ಯುದ್ಧ ಅಂದರೆ ಏನು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಯಾಕೆ ಯುದ್ಧ ಮಾಡಬೇಕು ಅನ್ನೋದಕ್ಕೆ ಅವ್ರ ಕಾರಣಗಳೇ ಇಲ್ಲ. ಅದೇ ನೀವು ಮಿಡ್ಲ್ ಈಸ್ಟ್ಗೆ ಹೋಗಿ, ಮಿಡ್ಲ್ ಈಸ್ಟಲ್ಲಿದ್ದಂತಹ ಇಂಡೋ ಯುರೋಪಿಯನ್ಸು ಅವರ ಕಲೆಯಲ್ಲಿ ಅದು ಏನೋ ಉಬ್ಬು ಕೆತ್ತನೆಗಳಾಗಿರ್ಬೋದು ಅಥವಾ ಪ್ರತಿಮಾತ್ಮಕ ಈ ಥರದ್ದು ಯಾವುದೇ ಇದರಲ್ಲಿ ಎಲ್ಲ ಬರೀ ಯುದ್ಧದ ಚಿತ್ರಣಗಳೇ. ಕಳೆದ 4,000 ಹೆಚ್ಚು ಕಮ್ಮಿ 3,500-4,000 ವರ್ಷಗಳಿಂದ ಇಡೀ ಮಿಡ್ಲ್ ಈಸ್ಟು ಹತ್ತಿ ಉರಿತಲ್ಲ ಇದೆ. ಇವತ್ತಿಗೂ ಇನ್ನೂ ನಂದಿಲ್ಲ ಅದು. ಇವತ್ತಂಥದ್ದು 3ನೇ ಜಾಗತಿಕ ಯುದ್ಧವಾಗಿ ಪರಿಣಮಿಸಬಹುದೇನೋ ಅನ್ನೋಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಯುದ್ಧ ಸ್ಪ್ರೆಡ್ ಆಗ್ತಾ ಇದೆ. ಜಗತ್ತಲ್ಲಿ ಮನುಷ್ಯನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ಧ ಅನ್ನುವಂತಹ ಪರಿಕಲ್ಪನೆಯನ್ನು ಪರಿಚಯಿಸಿದ್ದೆ ಇಂಡೋ ಯುರೋಪಿಯನ್ಸ್. ಜೊತೆಗೆ ಹರಪ್ಪಾಗೆ ಸಂಬಂಧಪಟ್ಟಂತೆ 2 ಲಕ್ಷ ಚದರ ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿರುವಂತಹ ಪ್ರದೇಶದಲ್ಲಿ ಎಲ್ಲೂ ಕೂಡ ನಿಮಗೆ ಕುದುರೆಗೆ ಸಂಬಂಧಪಟ್ಟಂಥ ಒಂದೇ ಒಂದು ಕುರುಹು ಸಿಕ್ಕಿಲ್ಲ. ಯಾಕೆ ಕುದುರೆ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಕುದುರೆ ಇಂಡೋ ಯುರೋಪಿಯನ್ ನಾಗರಿಕತೆಯಲ್ಲಿ ಭಾಳ ದೊಡ್ಡ ಪ್ರಮಾಣದ ರೋಲ್ ತಗೊಂಡಿದೆ. ಕುದುರೆ ಇಲ್ಲದೆ ನೀವು ಕಕೇಶಿಯನ್ ಸಂಸ್ಕೃತಿಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗಲ್ಲ. ಜಗತ್ತಿನ ಜೀವವಿಜ್ಞಾನಿಗಳೆಲ್ಲ 3,750 ಅಥವಾ 4,000 ವರ್ಷಗಳ ಆಚೆ ಭಾರತದಲ್ಲಿ ಕುದುರೆಗೆ ಸಂಬಂಧಪಟ್ಟಂಥ ಯಾವ ಉತ್ಖನದಲ್ಲೂ ಯಾವ ಕುರುಹು ಸಿಕ್ಕಿಲ್ಲ ಅಂತ ಘೋಷಿಸಿದ್ದಾರೆ. ಅಂದರೆ ಭಾರತದಲ್ಲಿ ಕುದುರೆ ಇದೆ ಅಂದರೆ ಅರ್ಥ ಅದ್ರ ಜೊತೆ ಕುದುರೆ ಸವಾರರು ಕೂಡ ಬಂದರು ಅಂತಲೇ ಅರ್ಥ. ಸೊ ಹಾಗಾಗಿ ಈ ಆರ್ಯನ್ ಇನ್ವೇಷನ್ ಥಿಯರಿ, ಆರ್ಯನ್ ಮೈಗ್ರೇಷನ್ ಥಿಯರಿ ಅಂತ 2 ಥರದ ಥಿಯರಿಗಳಿವೆ. ಆರ್ಯನ್ ಇನ್ವೇಷನ್ ಥಿಯರಿ ಬಗ್ಗೆ ಇನ್ನೂ ಸಾಕಷ್ಟು ಅನುಮಾನಗಳಿದ್ರು ಕೂಡ ಆರ್ಯನ್ ಮೈಗ್ರೇಷನ್ ಥಿಯರಿ ಅನ್ನೋದು ಅನುಮಾನಕ್ಕೆ ಎಡೆಯೇ ಇಲ್ಲದ ಹಾಗೆ DNA ಅಧ್ಯಯನಗಳ ಮೂಲಕ ಸಾಬೀತಾಗೋಗಿರುವಂತಹ ಸತ್ಯ. ಅದನ್ನು ಯಾರಾದರೂ ಸುಳ್ಳು ಅಂತಂದರೆ ಅವರ ಅಜ್ಞಾನ ಅಷ್ಟೇ. ಅದು ಹೆಚ್ಚು ಕಮ್ಮಿ 7,000 ವರ್ಷದ ಹಿಂದೆನೇ ದಕ್ಷಿಣ ಭಾರತದ ಕಡೆಗೆ ಹರಪ್ಪ ನೆಲೆಗಳಿಂದ ದ್ರಾವಿಡಿಯನ್ಸ್ ಬಂದಿದ್ದಾರೆ. ಅದಕ್ಕೆ ಈ ಸಿಕ್ಕಿರೋ ಏಕೈಕ ಸಾಕ್ಷ್ಯ ಅಂತಂದರೆ ಗುಂಟೂರಿನ ಒಂದು ಗುಹೆಯಲ್ಲಿ ಸಿಕ್ಕಿರೋಂಥ ಒಂದು ಚಿತ್ರ. ಆ ಗುಹಾ ಚಿತ್ರ ಏನು ಹೇಳುತ್ತೆ ಅಂತಂದರೆ, ಒಬ್ಬ ರೈತ ಉಳಿತಿರೋ ಹಾಗೆ ತೋರಿಸಿದ್ದಾರೆ. ಅಂದರೆ ಇವತ್ತಿನ ನೇಗಿಲಿನ ರೀತಿಯಲ್ಲ, ಅದು ಬೇರೆ ರೀತಿಯಲ್ಲಿದೆ. ಆದರೆ ಅದು ಉಳುವಂಥ ಚಿತ್ರ ಅಂತ ಗೊತ್ತಾಗುತ್ತೆ. ಅದರ ಕಾರ್ಬನ್ ಡೇಟಿಂಗ್ ಪ್ರಕಾರ ಅದು 7,000 ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಅಂದರೆ 9 ಅಥವಾ 10,000 ವರ್ಷಗಳ ಆಸುಪಾಸಲ್ಲಿ ಹರಪ್ಪ ನಾಗರಿಕತೆಗೆ ಇರಾನ್ನ ಇರಾನ್ ಜಾಗ್ರೋಸ್ ಮೌಂಟೇನ್ಸ್ ಕಡೆಯಿಂದ ಬಂದಂಥ ಜನ ಇದ್ದಾರೆ. ಅವರು ತಮ್ಮ ಜೊತೆಗೆ ಕೃಷಿಯನ್ನು ತಗೊಂಬಂದಿದ್ರು. ಯಾಕೆಂದರೆ ಕೃಷಿ ಶುರುವಾಗಿದ್ದೇ ಆ ಪ್ರದೇಶದಲ್ಲಿ, ಆ ಫರ್ಟೈಲ್ ಕ್ರೆಸೆಂಟ್ ಲ್ಯಾಂಡ್ ಅಂತ ಕರೀತಾರೆ. ಇಸ್ರೇಲು ಪ್ಯಾಲೆಸ್ತೈನ್ ಏನಿದೆಯೋ ಅಲ್ಲಿಂದ ಹಿಡ್ಕೊಂಡು ಇರಾನ್ವರೆಗೂ ಅದು ಅರ್ಧಚಂದ್ರಾಕಾರದಲ್ಲಿರುತ್ತೆ. ಅದನ್ನು ಫರ್ಟೈಲ್ ಕ್ರೆಸೆಂಟ್ ಲ್ಯಾಂಡ್ ಅಂತ ಕರೀತಾರೆ. ಅಲ್ಲಿಂದ ಬಂದಂಥವರೇ ಆದ್ದರಿಂದ ಅವರು ತಮ್ಮ ಜೊತೆಲಿ ಕೃಷಿ ತಂದಿದ್ರು. ಹಾಗೇನೇ ಹರಪ್ಪದಲ್ಲಿ ಬಂದು ಸೆಟ್ಲ್ ಆಗ್ತಿದ್ದಂಗೆ ಅಲ್ಲಿಂದ ಯಾವುದೋ ಕೆಲವು ಗುಂಪುಗಳು 7,000 ವರ್ಷಗಳಿಂದಲೇ ಸೌತ್ ಇಂಡಿಯಾಗೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಕೃಷಿನ ಅವ್ರು ಪ್ರಾರಂಭಿಸಿದ್ದಾರೆ ಅನ್ನೋದಕ್ಕೆ ಆ ಗುಹಾ ಚಿತ್ರ ಸಾಕ್ಷಿ. ಆಮೇಲೆ ನಮ್ಮಲ್ಲಿ ಅನೇಕರು ಮಾತಾಡ್ತಾ ನೀವೇನು ರೀ ದ್ರಾವಿಡಿಯನ್ ಕಲ್ಚರ್ ಬಗ್ಗೆ ಮಾತಾಡೋದು, ದ್ರಾವಿಡ ಅನ್ನೋದ್ರೆ ಸಂಸ್ಕೃತ,
ದ್ರಾವಿಡ ಅನ್ನೋ ಪದವೇ ಸಂಸ್ಕೃತ ಅಂತಾರೆ. ಹೌದು, ದ್ರಾವಿಡ ಅನ್ನೋ ಪದ ಸಂಸ್ಕೃತವೇ, ಆದರೆ ಆ ಸಂಸ್ಕೃತ ಪದಕ್ಕೆ ಮೂಲ ಟರ್ಮಿಳೈ ಅನ್ನೋಂಥ ಪದ. ಟರ್ಮಿಳೈ ಅನ್ನೋಂಥದ್ದು ಮೆಡಿಟರೇನಿಯನ್ ಪ್ರದೇಶದಲ್ಲಿದ್ದಂಥವ್ರು, ಆಮೇಲೆ ಗ್ರೀಸಲ್ಲೂ ಇದ್ದರು, ಕ್ರೀಟ್ ದ್ವೀಪದಲ್ಲಿದ್ದರು. ಸೊ ಆ ಟರ್ಮಿಳೈ ಅನ್ನುವಂಥದ್ದೇ ತಮಿಳಾಗಿದ್ದು ನೋಡಿ. ಆ ತರ್ಮಿಳೈಯಲ್ಲಿ ಅಂತ್ಯದ ಐತ್ವದ ಪ್ರತ್ಯಯ ಇದೆಯಲ್ಲ, ಅದು ಇವತ್ತಿಗೂ ಕನ್ನಡ ಮತ್ತು ತಮಿಳಲ್ಲಿ, ಪ್ರಾಚೀನ ಕನ್ನಡ ಮತ್ತು ತಮಿಳಲ್ಲಿ ಉಳ್ಕೊಂಡಿದೆ. ಕನ್ನಡದಲ್ಲಿ ಹೇಳೈ, ಕೇಳೈ ಐತ್ವದ ಪ್ರತ್ಯಯ, ಮಧುರೈ, ಪಿಳ್ಳೈ. ಸೊ ಹೀಗೆ ಆ ಐತ್ವದ ಅಂತ್ಯ ಪ್ರತ್ಯಯ ಅನ್ನುವಂಥದ್ದು ಇದೆಯಲ್ಲ, ಅದು ದ್ರಾವಿಡ ಭಾಷೆಗಳ ಒಂದು ವಿಶೇಷವಾದ ಲಕ್ಷಣ ಅದು. ಸೊ ದ್ರಾವಿಡ ಅನ್ನೋದು ಸಂಸ್ಕೃತ ಆದರೂ ಕೂಡ ಸಂಸ್ಕೃತದಲ್ಲಿ ಆ ದ್ರಾವಿಡ ಅನ್ನೋ ಪದ ಸೇರ್ಕೊಳ್ಳೋಕೆ ಮುಂಚೆ ಟರ್ಮಿಳೈ ಅಂತಿತ್ತು, ಆಮೇಲೆ ತಮಿಳಾಯಿತು, ತಮಿಳಿಂದ ಪ್ರಾಕೃತ ಭಾಷೆಗಳಲ್ಲಿ ದಮಿಳ, ದಮೇಡ ಹಿಂಗೆ ಆಗಿ ಅದು ದ್ರಾವಿಡ ಆಗಿದ್ದು. ಇಲ್ಲಿ ಓಕೆ, ಅದು ಬಿಡಿ. ದ್ರಾವಿಡರ ಬಗ್ಗೆ ನಾವು ಹರಪ್ಪದಿಂದಲೇ ಗಮನಿಸೋಕ್ಕೂ ಸಾಧ್ಯ ಇರೋ ಹಾಗೇನೆ ಕ್ರಿಸ್ತಪೂರ್ವದ 3ನೇ ಶತಮಾನದ ಶಾಸನಗಳಿಗೂ ಉಲ್ಲೇಖ ಇದೆ. ಆಮೇಲೆ ಅಮರಾವತಿಯಲ್ಲಿ ದಮಿಳ ವಣಿಯ ಅಂತಿದೆ, ತಮಿಳ್ ಟ್ರೇಡರ್ ಅನ್ನೋ ಅರ್ಥದಲ್ಲಿ. ನಾಗಾರ್ಜುನ ಕೊಂಡದಲ್ಲಿ ದಮಿಳ ಅಂತ ಪ್ರಸ್ತಾಪ ಇದೆ. ಆಮೇಲೆ ಕಾರವೇಲ್ನ ಹಾತಿಗುಂಪ ಶಾಸನದಲ್ಲಿದೆ. ಆಮೇಲೆ ಕನ್ಹೇರಿ ಕೇವ್ಸ್ ಅಂತ, ಅಲ್ಲೂ ಕೂಡ ದಮಿಳ ಅನ್ನೋಂಥ ಪದ ಬಳಕೆಯಾಗಿದೆ. ಬುದ್ಧಿಸ್ಟ್ ಜಾತಕಗಳಲ್ಲಿ ಬಳಕೆಯಾಗಿದೆ. ಆಮೇಲೆ ಮಧ್ಯಪ್ರದೇಶದಲ್ಲಿರುವಂಥ ಭೀಂಬೇಟ್ಕದಲ್ಲಿ ಹೆಚ್ಚು ಕಮ್ಮಿ 9,000 to 10,000 ವರ್ಷಗಳಷ್ಟು ಪ್ರಾಚೀನವಾಗಿರುವಂಥ ಶಿವನ ಪೇಂಟಿಂಗು ಸಿಕ್ಕಿದೆ. ಈಗ ಅಕಸ್ಮಾತ್ ನಾವು ದ್ರಾವಿಡ ಸಂಸ್ಕೃತಿಯ ಧರ್ಮ, ದ್ರಾವಿಡರದೇ ಅವ್ರದ್ದೇ ಆದಂಥ ಪ್ರತ್ಯೇಕ ಒಂದು ಧರ್ಮ ಅಂತಂದ್ರೆ ಅದನ್ನು ಏನಂತ ಕರಿಬೇಕು, ಏನಂತ ಗುರುತಿಸ್ಬೋದು ಅಂತಂದರೆ, ನಾನು ಅದನ್ನು ಆ ಥರ ಸಂಯೋಜನೆ ಮಾಡ್ಕೊಂಡಿದ್ದೀನಿ. ಅದನ್ನು ಪೂಜನ ಆರಂ ಅಂತ ಕರಿಬೋದು. ಪೂಜೆ ಮಾಡುವಂತಹ ಧರ್ಮ ಅಂತ ಅರ್ಥ, ಅಷ್ಟೇನೇನಿಲ್ಲ. ಪೂಜನ ಆರಂ ಅಂತ ಕರಿಬೋದು. ಆರಂ ಅನ್ನುವಂತಹ ಪದವನ್ನು ತಮಿಳಿನ ತಿರುಕ್ಕುರಲ್ಲಿ ಬಳಸಿದ್ದಾರೆ. ಆ ಪದನ ಧರ್ಮಕ್ಕೆ ಪರ್ಯಾಯವಾಗಿ ಅನೇಕ ಸ್ಕಾಲರ್ಸು ಬಳಸೋದನ್ನು ಗಮನಿಸೇ ಹೇಳಿದ್ದೀನಿ. ಆಮೇಲೆ ನಮ್ಮಲ್ಲಿ ಇಡೀ ದ್ರಾವಿಡ ಸಂಸ್ಕೃತಿಯಲ್ಲಿ ಆಲ್ಮೋಸ್ಟು ಹರಪ್ಪ ಕಾಲದಿಂದ ಹಿಡ್ಕೊಂಡು ಇವತ್ತಿನವ್ರು ಕೂಡ ದೇವರಿರಲಿಲ್ಲ. ಶಿವನ್ ನಾವು ಪೂಜೆ ಮಾಡ್ತೀವಿ, ಮಾರಿಗೆ ಪೂಜೆ ಮಾಡ್ತೀವಿ, ಮುರುಗನ್ಗೆ ಪೂಜೆ ಮಾಡ್ತೀವಿ. ಹಾಗೆಯೇ ನಮ್ಮೆಲ್ಲರ ಮೂಲ ಮಹಾಮಾತೆ ಕೊರವಿ ನಮ್ಗೆ ಗೊತ್ತೇ ಇಲ್ಲ, ನಾವು ಮರ್ತೇ ಹೋಗ್ಬಿಡಿದ್ವಿ. ನಮ್ಮ ಮುತ್ತಜ್ಜಿಯ 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 ಮುತ್ತಜ್ಜಿ ಅವಳು ಕೊರವಿ ಅಂತ. ಇವತ್ತು ನಾವು ಆ ಹೆಸರು ಕೂಡ ಕೇಳಿಲ್ಲ. ನಾಳೆ ಎಲ್ಲ ನಾಡದ್ದು ಮಂಡ್ಯದಲ್ಲಿ ಕೊರವಿಯ ಹೆಸರಲ್ಲಿ ಭಾಳ ದೊಡ್ಡ ಕೊರವಂಜಿ ಉತ್ಸವ ಅಂತ ಮಾಡ್ತಿದ್ದಾರೆ. ಬಹುಶಃ ಅದು ನಾವು ಕಳ್ಕೊಂಡ್ರು ಅಂತ ನೆನಪುಗಳನ್ನ ಮತ್ತೆ ಮರುಕಳಿಸುವಂಥ ರೀತಿಯ ಒಂದು ಸಮ್ಮೇಳನ ಅದು. ಇರಲಿ, ಓಕೆ. ನಾನು ಯಾಕೆ ನಮ್ಮಲ್ಲಿ ದೇವರಿಲ್ಲ ಅಂತ ಹೇಳ್ತಿದ್ದೀನಿ ಅಂತಂದರೆ, ಫಸ್ಟ್ ಆಫ್ ಆಲು ದೇವ ಅನ್ನುವಂತಹ ಪದನೇನೆ ಇಂಡೋ ದ್ರವಿಡಿಯನ್ ಭಾಷಾ ಗುಂಪಿಗೆ ಸೇರಿದ್ದಲ್ಲ ಅದು. ಈಗ ನಮ್ಮಲ್ಲಿ ದೇವರು ಅನ್ನುವಂತಹ ಪರಿಕಲ್ಪನೆ ಹುಟ್ಟಿದ್ದೇ ನಿಜ, ಆದರೆ ಅದು ಹುಟ್ಟಿದ್ದು ಯಾವಾಗ? 9,000 ವರ್ಷಗಳ ಹಿಂದೆ ಅಂದ್ಕೊಳ್ಳಿ, ಹರಪ್ಪ ಕಾಲದಲ್ಲಿ. ಅವತ್ತು ಅವ್ರಿಗೆ ಸಂಸ್ಕೃತವೇ ಗೊತ್ತಿರಲಿಲ್ವಲ್ಲ. ಸಂಸ್ಕೃತ ಭಾಷೆಯೇ ಗೊತ್ತಿಲ್ಲದೆ ಇರುವಂಥ ಕಾಲಘಟ್ಟದಲ್ಲಿ ಅವರು ದೇವ ಅನ್ನೋಂಥ ಪದನ ಹೆಂಗೆ ಬಳಸ್ತಾರೆ? ತಮಿಳಲ್ಲಿ ಇವತ್ತಿದೆ, ಕಡವುಳ್ ಅಂತಿದೆ, ಆಂಡವನ್ ಅಂತಿದೆ, ಪೆರುಮಾಳ್ ಅಂತಿದೆ. ಅವೆಲ್ಲ ಕೂಡ ಏನು ಹೇಳ್ತವೆ ಅಂದರೆ ಆನ್ಸೆಸ್ಟರ್ ಅಂತ ಹೇಳ್ತವೆ ಅಷ್ಟೇ. ಯಾಕೆಂದರೆ ನಮ್ಮಲ್ಲಿದ್ದದ್ದೇ ಆನ್ಸೆಸ್ಟ್ರಲ್ ವರ್ಷಿಪ್ಪು. ಆನ್ಸೆಸ್ಟರ್ ಅಂದರೆ ನಮ್ಮೆಲ್ಲರ ಪೂರ್ವಿಕ ಪಿತೃ ಮಾತೆ. ಅವರು ಮನುಷ್ಯರು, ನಮ್ಮ ಹಾಗೆ ಬದುಕಿದ್ದಂಥ ಬಾಳಿದಂಥ ಮನುಷ್ಯರೇ ಹೊರತು ಇಲ್ಲ. ಸ್ಪೆನ್ಸರ್ ವೆಲ್ಸ್ ಅನ್ನುವಂಥ ಒಬ್ಬ ಜೆನೆಟಿಸ್ಟು ತುಂಬ ಸ್ಪಷ್ಟವಾಗಿ ಅವನ ಒಂದು ಪುಸ್ತಕದಲ್ಲಿ ಹೇಳಿದ್ದಾನೆ, ಶಿವ ಅನ್ನುವಂಥವನು ದ್ರಾವಿಡ ಸಮುದಾಯಗಳ ಪೂರ್ವಿಕ ಪಿತೃವಾಗಿದ್ದಂಥವನು ಕಾಲಾನುಕ್ರಮೇಣ ದೈವತ್ವದ ಹಂತಕ್ಕೆ ಏರಲ್ಪಟ್ಟ ಅಂತ ಬರೆದಿದ್ದಾನೆ ನಾವು. ಇವತ್ತು ಶಿವನನ್ನು, ಕ್ಯಾಲೆಂಡರ್ ಶಿವನನ್ನು ನಾವು ಕಲ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಸಿನಿಮಾಗಳಲ್ಲಿರೋ ಶಿವನನ್ನು ಶಿವ ಹಾಗಿಲ್ಲ, ನಮ್ಮೆಲ್ಲರ ಹಾಗೆ ಇದ್ದಂಥವು. ಪ್ರಾಯಶಃ ಅವನೊಬ್ಬ ನಿಗ್ರೋ ಆಗಿದ್ದ. ಮುರುಂಗು ಕೀನ್ಯಾ ಮೌಂಟೇನಲ್ಲಿ ಇವತ್ತಿಗೂ ಇದ್ದಾನೆ. ಅವನ ಹೆಸರು ಮುರುಂಗು ಅಂತ. ಅವನು ನಿರಾಕಾರ. ಆ ಮುರುಂಗುವೇ ಇಲ್ಲಿಗೆ ಬಂದು ಮುರುಘ ಆಗಿದ್ದು ಅಲ್ಲ. ಹಂಗೆ ನೋಡೋಕ್ಕೋದ್ರೆ ಭಾರತಕ್ಕೆ ಬಂದ ಮೊಟ್ಟ ಮೊದಲ
ನಿಮ್ಗೆ ಅರ್ಥ ಆಗಲಿ ಅಂತ ಬಳಸ್ತಾ ಇದ್ದೀನಿ ದೇವ ಅಂತ. ಭಾರತಕ್ಕೆ ಬಂದ ಮೊಟ್ಟ ಮೊದಲ ದೇವರು ಮುರುಘ. ನಾವಿವತ್ತು ಮುರುಘನ ಅಂದರೆ ತಮಿಳು ಅಂತೀವಿ. ತಮಿಳಲ್ಲ, ಅವನು ನಿಮ್ಮೆಲ್ಲರ ಪೂರ್ವಿಕ ಪಿತೃ. ಅದು ನಮ್ಗೆ ಗೊತ್ತಿಲ್ಲ. ಆದರೆ ಅವನು ದೇವರಲ್ವಲ್ಲ, ಹಾಗಾಗಿ ನಾವೇನು ಕರಿತಿದ್ವಿ? ಕೋ ಅಂತ ಕರಿತಾ ಇದ್ವಿ. ಅದಕ್ಕೇನೆ ಕೋ ಇರುವ ಇಲ್ಲು ಕೋಯಿಲ್. ತಮಿಳಲ್ಲಿ ಇವತ್ತಿಗೂ ಗುಡಿಯನ್ನು ಕೋಯಿಲ್ ಅಂತ ಕರೆಯೋದು. ಯಾವುದನ್ನು ನೀವು ಕೋಯಿಲ್ ಅಂತ ಕರೆಯಕ್ಕೆ ಸಾಧ್ಯ ಅಂದರೆ ಕೋ ಇರುವ ಮನೆಯನ್ನು ಮಾತ್ರ ಕೋಯಿಲ್ ಅಂತ ಕರಿಬಹುದೇ ಹೊರತು, ವಿಷ್ಣುಗೆ ದೇವಸ್ಥಾನ ಕಟ್ಟಿದ್ರೆ ಅದು ಕೋಯಿಲಲ್ಲ, ಲಕ್ಷ್ಮೀ ದೇವಸ್ಥಾನ ಇದ್ರೆ ಅದು ಕೋಯಿಲಲ್ಲ, ದುರ್ಗಿ ದೇವಸ್ಥಾನ ಇದ್ರೆ ಅದು ಕೋಯಿಲಲ್ಲ. ಮುರುಗಂದಾದರೆ ಕೊಯ್ಯಿಲ್ಲು, ಕೊರವಿದಾದರೆ ಕೊಯ್ಯಿಲ್ಲು, ಶಿವಂದಾದರೆ ಕೊಯ್ಯಿಲ್ಲು, ಮಾರಿದಾದರೆ ಮಾತ್ರ ಕೊಯ್ಯಿಲ್ಲು. ಯಾಕೆಂದರೆ ಅವರು ಕೋಗಳು, ನಮ್ಮ ಪೂರ್ವಿಕ ಪಿತೃ ಮಾತೆಯರು. ಆನ್ಸೆಸ್ಟರ್. ನಾನು ಆಗಿಂದ ಹೇಳ್ತಾ ಇದ್ದೀನಿ, ಕೋ ಅಂತಂದರೆ ನಮ್ಮ ಪೂರ್ವಿಕ ಪಿತೃ ಅಥವಾ ಮಾತೆ ಅಂತ. ಕೋ ಅನ್ನುವಂಥದ್ದು ದ್ರಾವಿಡ ಸಂಸ್ಕೃತಿಯ ಕಣಜದ ಕೀಲಿಕೈ. ಅದು ಅದಕ್ಕೆ ಭಾಳ ಅರ್ಥಗಳಿದೆ. ಅದ್ರ ಬಗ್ಗೆ ನಾನು ಲೇಖನನೇ ಬರ್ತೀನಿ ಬಿಡಿ, ಅದು ಬೇರೆ ಮಾತು. ನೀವು ಕೋಸ್ಟಲ್ ಕರ್ನಾಟಕದ ಕಡೆ ಹೋಗ್ಬಿಟ್ಟು ಅಲ್ಲಿ ಕೊರತಿ ಅಂತ ದೈವ ಇದೆ. ಆಫ್ರಿಕಾದಲ್ಲೂ ಕೂಡ ಕೋ ಅನ್ನುವಂಥ ದೇವತೆ ಇದೆ. ಮುರುಂಗು ಇದ್ದಾನೆ. ಮಬಿ ವಾಟ ಅಂತ ಶಿವನ ಪ್ರಾಚೀನ ರೂಪ ಇದೆ. ಮಾರಿ ಅಮನ್ ಅಂತ ಈಜಿಪ್ಟ್ನಲ್ಲಿ ದೇವತೆ ಇದ್ದಾಳೆ. ಆ ಈಜಿಪ್ಟ್ನ ಮಾರಿ ಅಮನ್ ದೇವತೆ ಆಫ್ರಿಕಾ ಮುಂದವಳೆ. ಸೊ ಭೂತಕೋಲದಲ್ಲಿ ಕೋ ಇದೆ. ಸೊ ಅಥವಾ ನಾವು ಮಾಡೋ ತೆಯ್ಯಮ್ಮು, ಪಾಂಬು ತುಳ್ಳಾಳ್, ಅದೀಗ ಸರ್ಪ ತುಳ್ಳಾಳ್ ಅಂತಾಗಿದೆ. ಕಾಡಿಯನಾಟ, ನಾಗಮಂಡಲ ಅಥವಾ ನಾಗಬನ, ಕಾವು, ಇವೆಲ್ಲ ದ್ರವಿಡಿಯನ್ ಕಲ್ಚರ್ಗೆ ಸಂಬಂಧಪಟ್ಟಂಥವೆ. ಸೊ ಆಫ್ರಿಕಾದಲ್ಲಿ ಕೊರವಿಯ ಮೂಲ ಹೆಸರು ವಾಂಜಿಕೋ ಅಂತ. ಸೊ ವಾಂಜಿಕೋನಲ್ಲೂ ಕೂಡ ಕೋ ಅಂತಿದೆ ನೋಡಿ. ಸೊ ಈಗಲೂ ಕೂಡ ತಮಿಳುನಾಡಲ್ಲಿ ಮೀನಾಕ್ಷಿ, ಮೀನ್ಕಣ್ಣಿ ಅವಳ ಮೂಲ ಹೆಸರು ಆ್ಯಕ್ಚುಲಿಗೆ, ಅದು ಆಮೇಲೆ ಮೀನಾಕ್ಷಿ ಆಗಿದ್ದು. ಮೀನ್ಕಣ್ಣಿಯನ್ನು ಈಗಲೂ ಕೂಡ ಹಿರಿಯ ತಲೆಮಾರಿನವರು ವಾಂಜಿಕೋ ಅಂತ ಕರೀತಾರೆ. ನನ್ನ ನಾಟಕದಲ್ಲಿ ಕೂಡ ಅದನ್ನೇ ಬಳಸಿದ್ದೀನಿ. ಕೊರವಿಯೇ ಮೀನಾಕ್ಷಿ, ಮೀನಾಕ್ಷಿಯೇ ವಾಂಜಿಕೋ. ತಮಿಳುನಾಡಲ್ಲಿ ಆನಂತರ ಕ್ರಮೇಣವಾಗಿ ಕೊರವಿಯನ್ನು ಪಲ್ಲಟಿಸಿ ಆ ಜಾಗಕ್ಕೆ ಉಮೆಯನ್ನು ತಂದರು ಸಾಹಿತ್ಯದಲ್ಲಿ. ಆಮೇಲೆ ಪ್ರತಿಮೆಗಳಲ್ಲಿ ಮತ್ತೊಂದರಲ್ಲಿ, ಕೆತ್ತನೆಗಳಲ್ಲಿ ದುರ್ಗಿ ಅಂತಂದರು, ಕಾಳಿ ಅಂತಂದರು. ಕೇರಳದಲ್ಲಿ ಭಗವತಿ ಅಂತಂದರು. ಇವತ್ತು ಕೇರಳ ಮತ್ತು ತಮಿಳುನಾಡಿನಲ್ಲಿ ಆ ಸಮುದಾಯಗಳ ಪೂರ್ವಿಕ ಮೂಲ ಮಹಾಮಾತೆಯಾದಂತಹ ಕೊರವಿಗೆ ಸಂಬಂಧಪಟ್ಟಂಗೆ ಒಂದೇ ಒಂದು ಗುಡಿ ಇಲ್ಲ. ಅಷ್ಟು ಮಟ್ಟಿಗೆ ಸಂಪೂರ್ಣವಾಗಿ ನಾವು ಮರ್ತೋಗಿದ್ದೀವಿ ನಮ್ಮ ಸಂಸ್ಕೃತಿಯನ್ನು. ಸೊ ಈಗ ನಾನು ಹೆಚ್ಚಿನ ಸಮಯನ ತಗೊಳ್ಳೋದಿಲ್ಲ. ಸೊ ತೊಲ್ಕಾಪಿಯಮಲ್ಲಿ ಕೊರವಿ ಬಗ್ಗೆ ಬಳಸಿರೋ ಪದನ ನೀವು ಗಮನಿಸಿ. 2200-2500 ವರ್ಷಗಳ ಹಿಂದೆ ರಚನೆಯಾದಂತಹ ತೊಲ್ಕಾಪಿಯಂ ಗ್ರಂಥದಲ್ಲಿ ಆಕೆ ಬಗ್ಗೆ ಹೇಳಿರೋದು ಅವಳನ್ನ ಪಳೆಯೋಳು ಅಂತ, ಹಳಬಳು ಅಂತ. 2500 ವರ್ಷಗಳಿಂದನೇ ಅವಳು ಹಳಬಳಾಗಿದ್ಲು ಅಂತಂದರೆ ಅವಳ ಇತಿಹಾಸ ಎಷ್ಟು ಹಿಂದಕ್ಕೆ ಹೋಗುತ್ತೆ. ಯಾಕೆ ನಮ್ಮ ಐರಾವತಂ ಮಹಾದೇವನ್ ಮತ್ತು ಪಿ ಗಣೇಶನ್ ಅವರು ಇವನ್ ಹರಪ್ಪದಲ್ಲೂ ಕೂಡ ಮುರುಘಾ ಇದ್ದಾನೆ ಮತ್ತು ಕೊರವಿ ಚಿತ್ರ ಇದೆ ಅಂತ ಗುರುತಿಸಿದ್ದಾರೆ, ಸಾಬೀತುಪಡಿಸಿದ್ದಾರೆ ಒಂದು ರೀತಿಯಲ್ಲಿ. ಕೊರವಿಯ ಮಗನೇ ಮುರುಘಾ. ಈ ಮುರುಗನಿಗೂ ಸ್ಕಂದ, ಕುಮಾರ, ಕಾರ್ತಿಕೇಯ, ಆರುಮುಗ, ಗುಹ ಇವರು ಯಾರಿಗೂ ಸಂಬಂಧ ಇಲ್ಲ. ಅವರೇ ಬೇರೆ, ಇವರೇ ಬೇರೆ. ನವಿಲು ಷಣ್ಮುಖನ ವಾಹನ, ಹುಂಜ ಮುರುಗನ ವಾಹನ. ಅದಕ್ಕೆ ನಾರ್ತ್ ಇಂಡಿಯನ್ಸ್ ಇವತ್ತಿಗೂ ಹುಂಜವನ್ನು ಮುರುಗಿ ಅಂತ ಕರೀತಾರೆ, ಮುರುಗನ ನೆನಪಲ್ಲಿ. ಮುಗಿಸ್ತೀನಿ. ಸ್ವಲ್ಪ ಸ್ಕಿಪ್ ಮಾಡಿ ಹೋಗಿ ಮುಗಿಸ್ತಾ ಇದ್ದೀನಿ. ಜೆನೆಟಿಸಿಸ್ಟು ಕ್ಯಾಸ್ಟನ್ನು ಒಪ್ಪಲ್ಲ, ರೇಸನ್ನು ಒಪ್ಪಲ್ಲ. ಅವೆಲ್ಲ ಮನುಷ್ಯರು ಕೃತಕವಾಗಿ ಸೃಷ್ಟಿಸಿರುವಂಥ ಒಂದು ವ್ಯವಸ್ಥೆ ಅಂತ ಹೇಳ್ಕೊತಾರೆ. ಯಾಕಂದರೆ DNA ಅಧ್ಯಯನಗಳ ಪ್ರಕಾರ ಎಲ್ಲ ಮನುಷ್ಯರ DNA 99.9 ಒಂದೇ ಇರುತ್ತೆ. ಇನ್ನು ಉಳಿದ 0.01% ನಿಮ್ಮ ಗಾತ್ರ, ಎತ್ತರ, ಮೈಬಣ್ಣ, ಕೂದಲು, ಗಲ್ಲ ರಚನೆ, ಈ ಥರದ ಗುಣ ಸ್ವಭಾವಗಳು ಈ ಥರದ್ದು ಇರ್ತಾವೆ ಅಷ್ಟೇ. ಸೊ ಹಾಗಾಗಿ
ನಾನು ರೇಸ್ ಅನ್ನೋ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇಲ್ಲ. ಆದರೆ ಒಬ್ಬ ಜೆನೆಟಿಸಿಸ್ಟು ಡೇವಿಡ್ ರೈಶ್ ಅನ್ನುವಂಥ ಒಬ್ಬ ಮನುಷ್ಯ ಹೇಳಿರೋ ಮಾತು, ಆರ್ಯ ಮತ್ತು ಇಂಡೋ ಆರ್ಯನ್ ಮತ್ತು ಇಂಡೋ ದ್ರವಿಡಿಯನ್ ಭಾಷಾ ಗುಂಪುಗಳು ಮತ್ತು ಆ ಭಾಷೆಗಳನ್ನಾಡುವಂಥ ಜನಗುಂಪುಗಳ ಬಗ್ಗೆ ಹೇಳಿರುವಂಥ ಮಾತು, ಈ ಎರಡೂ ಭಾರತದ ಅತಿ ದೊಡ್ಡ ಭಾಷಾ ಗುಂಪುಗಳು, ಇವುಗಳ ನಡುವೆ ಯಾವುದೇ ರೀತಿಯ ಜೆನೆಟಿಕ್ ರಿಲೇಷನ್ಸ್ ಇಲ್ಲ ಅಂತ ಹೇಳಿದ್ದಾನೆ. ತುಂಬ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದರಲ್ಲೂ ಇನ್ನೊಬ್ಬ ಅವ್ರ ಜೊತೆ ತಂಗರಾಜ್ ಅಂತ ಇನ್ನೊಬ್ಬರು ಸೇರ್ಕೊಂಡಿದ್ದಾರೆ, ಅವರು ಹೇಳಿರುವಂಥ ಮಾತಿದ್ದು. ಇವೆರಡು ಬೇರೆ ಬೇರೆಯಾದ ಭಿನ್ನ ವಂಶಮೂಲಗಳು, ಎರಡು ಭಿನ್ನ ವಂಶಮೂಲಗಳು ಅಂತಲೇ ಹೇಳಿದ್ದಾನೆ. ಸೊ ಈಗ ನಾನು ಕೇಳೋದು, ಈಗ ನಮ್ಮ ಪೂರ್ವಿಕ ಪಿತೃ ಅಥವಾ ಮಾತೆಯರಿಗೆ ನಾವು ಹೂವು ಇಟ್ಟು ಗೌರವ ಸಲ್ಲಿಸೋದ್ರಲ್ಲಿ ನನಗೇನು ತಪ್ಪು ಕಾಣಿಸ್ತಿಲ್ಲ. ಅದನ್ನು ನಾನೇನು ಮೂಢನಂಬಿಕೆ ಅಂತ ನಾನು ಭಾವಿಸ್ಕೊಳ್ಳಲ್ಲ. ಒಂದು, ಯಾರಾದರೂ ಹಿರಿಯರು ಸಿಕ್ಕಿದ್ರೆ ನಾವು ಹೆಂಗೆ ಗೌರವಿಸ್ತೀವೋ ಹಾಗೆ ಹೂವಿನ ಮೂಲಕ ಗೌರವಿಸ್ತೀವಿ. ಅದರ ಮೂಲ ಸ್ವರೂಪ ಅಷ್ಟೇ, ಅದಕ್ಕಾಚೆ ಇನ್ನೇನಿಲ್ಲ. ಸೊ ಎಲ್ಲರೂ ಸಮ, ಜಾತಿ ಪದ್ಧತಿ ಇಲ್ಲ, ಅಸ್ಪೃಶ್ಯತೆ ಇಲ್ಲ, ಕರ್ಮ ತೀರಿ ಇಲ್ಲ. ಸೊ ಹೀಗಾಗಿ ಅದ್ರ ಜೊತೆಗೆ ದ್ರವಿಡ ಮೂಲದ ಭಕ್ತಿ ಪಂಥದಲ್ಲಿ ಮಹಿಳೆಯರು ಕೂಡ ಮೋಕ್ಷಕ್ಕೆ ಅರ್ಹರು, ಅಥವಾ ಯಾವುದೇ ಜಾತಿಯವರಾದರೂ ಕೂಡ, ಅಂದರೆ ಈಗ ಜಾತಿ ಬಂದಿರೋದು, ಆಗಿರಲಿಲ್ಲ, ಎಲ್ಲರಿಗೂ ಮೋಕ್ಷಕ್ಕೆ ಅರ್ಹತೆ ಇದೆ ಅಂತ ಭಾವಿಸ್ಕೊಂಡಿದ್ದಂಥ ಸಂದರ್ಭ. ಸೊ ಈ ಥರದ ಒಂದು ಸಂಸ್ಕೃತಿಯನ್ನು, ಜಾತ್ಯತೀತವಾಗಿದ್ದಂಥ ಒಂದು ನಮಗೆ ಸಂಬಂಧಪಟ್ಟದ್ದು, ನಮ್ಮ ಪೂರ್ವಿಕರಿಗೆ ಸಂಬಂಧಪಟ್ಟಂಥ ಒಂದು ಸಂಸ್ಕೃತಿಯನ್ನು ನಾವು ಯಾಕೆ ಅಷ್ಟೊಂದು ಹಂಚಿಗೆ ದುಡಿದ್ದೀವಿ? ಯಾಕೆ ನಮ್ಮ ಸಂಸ್ಕೃತಿಯನ್ನು ಇನ್ನೊಂದು ಸಂಸ್ಕೃತಿಗೆ ಅಡ ಇಟ್ಟಿದ್ದೀವಿ? ಅದನ್ನೊಂದು ಪ್ರತ್ಯೇಕವಾದ ಸ್ವತಂತ್ರವಾದಂಥ ಒಂದು ಸಂಸ್ಕೃತಿಯನ್ನಾಗಿ ಬೆಳೆಸ್ಕೊಂಡು, ಮರುರೂಪಿಸ್ಕೊಂಡು, ರೀಕನ್ಸ್ಟ್ರಕ್ಟ್ ಮಾಡಿಕೊಂಡು ನಮ್ಮ ಆತ್ಮಗೌರವವನ್ನು ಮರಳಿ ಗಳಿಸ್ಕೊಳ್ಳೋದು, ನಮ್ಮ ಅಸ್ಮಿತೆಯನ್ನು ಮತ್ತೆ ಗಳಿಸ್ಕೊಳ್ಳೋಕೆ ಯಾಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ? ಬುದ್ಧನ ಜೊತೆಯಲ್ಲಿ ಬಸವ ಇರಲಿಕ್ಕೆ ಸಾಧ್ಯ ಆಗೋದಾದರೆ ಬುದ್ಧನ ಜೊತೆಯಲ್ಲಿ ದ್ರಾವಿಡ ಸಂಸ್ಕೃತಿ ಕೂಡ ಇರಲಿಕ್ಕೆ ಸಾಧ್ಯ. ಇದನ್ನು ತೀವ್ರವಾಗಿ ಎಲ್ಲ ಚಳುವಳಿ ಮಾಡುವಂಥ ನನ್ನ ಸ್ನೇಹಿತರುಗಳು ಆತ್ಮಾವಲೋಕನಕ್ಕೆ ಒಳಪಡಿಸ್ಕೊಂಡು ಯೋಚನೆ ಮಾಡಬೇಕು ಅಂತ ಬಯಸ್ತಾ, ಕೆಲವು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಆದಿಮದ ಗೆಳೆಯರಿಗೆ ವಂದಿಸ್ತಾ ಮಾತು ಮುಗಿಸ್ತೀನಿ. ನಮಸ್ತೆ.